तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಋತುಂ ಪಿಬಂತೌ ಸುಕೃತಸ್ಯ ಲೋಕೆ. ಈ ಸಂದರ್ಭದಲ್ಲಿ ಸುಕೃತ ಅಂತಂದರೆ ಒಂದು ಒಳ್ಳೆಯ ಕರ್ಮವನ್ನು ಮಾಡಿರುವಂತಹದ್ದು, ಅದು ಒಂದು ಅರ್ಥ. ಮತ್ತೊಂದು ಸುಕೃತ ಅಂತಂದರೆ ಆಚಾರ್ಯ ಶಂಕರರು ಹೇಳ್ತಾರೆ, ಸ್ವಯಂ ಕೃತಸ್ಯ ಕರ್ಮ, ತಾನೇ ತನ್ನ ಬುದ್ಧಿಯಿಂದ ಮಾಡಿರುವಂತಹ ಒಂದು ಕರ್ಮ ಸ್ವಯಂ ಕೃತ, ಅದನ್ನು ಸುಕೃತಸ್ಯ ಕರ್ಮ. ಮತ್ತು ಇಲ್ಲಿ ಋತುಂ ಪಿಬಂತವು ಸುಕೃತಸ್ಯ ಲೋಕೆ ಅಂತ ಹೇಳಿದಾಗ, ಪಿಬಂತವು ಅನ್ನುವಂತಹದ್ದು ದ್ವಿವಚನವನ್ನು ಸೂಚಿಸುವಂತಹ ಪದ ಆಗಿರೋದ್ರಿಂದ ಇಲ್ಲಿ ಇಬ್ಬರಿದ್ದಾರೆ ಎನ್ನುವ ಅರ್ಥವನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಇಬ್ಬರಿರೋದು ಯಾರು ಅಂತಂದರೆ, ಉಪನಿಷತ್ ಹೇಳುತ್ತೆ ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ. ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಇಲ್ಲಿ ಒಟ್ಟಿಗೆ ಸೇರಿ ಅವರಿಬ್ಬರು ಈ ಒಂದು ಕರ್ಮಫಲವನ್ನು ಭೋಗಿಸ್ತಾ ಇದ್ದಾರೆ. ಪಿಬಂತವು ಅಂತಂದರೆ ಆ್ಯಕ್ಚುಯಲ್ ಮೀನಿಂಗು ಕುಡಿತಾ ಇದ್ದಾರೆ ಅಂತ, ಸ್ವೀಕರಿಸ್ತಾ ಇದ್ದಾರೆ. ಸೊ ಒಂದು ಕರ್ಮಫಲ ಅನ್ನುವಂತಹದ್ದನ್ನು ಅವರಿಬ್ಬರು ಕೂಡ ಹೀರ್ತಾ ಇದ್ದಾರೆ, ಕುಡಿತಾ ಇದ್ದಾರೆ ಅಂತ. ಬಟ್ ವೇದಾಂತದ ಭಾಷೆಯಲ್ಲಿ ಇಲ್ಲಿ ಬೋತ್ ಆಫ್ ದೆಮ್ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಕರ್ಮಫಲಾಸ್. ಅವರಿಬ್ಬರು ಕೂಡ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಅವರಿಬ್ಬರು ಅಂತ ಹೇಳಿರೋದ್ರಿಂದ ಉಪನಿಷತ್ ಹೇಳ್ತಾ ಇದೆ, ಆ ಇಬ್ಬರು ಯಾರು ಅಂತಂದರೆ ಒಬ್ಬ ಜೀವಾತ್ಮ ಮತ್ತೊಬ್ಬ ಪರಮಾತ್ಮ. ಸೊ ಅವರಿಬ್ಬರು ಕೂಡ ಇಲ್ಲಿ ಒಟ್ಟಿಗೆ ಸೇರಿ ಈ ಒಂದು ಕರ್ಮಫಲವನ್ನು ಅಂತಂದರೆ ಅವರೇ ಮಾಡಿರುವಂತಹ ಸುಕೃತಸ್ಯ ಫಲ, ಸೊ ತಾವೇ ಮಾಡಿರುವಂತಹ ಒಂದು ಕರ್ಮ, ತಮ್ಮ ಸ್ವಂತ ಬುದ್ಧಿಯಿಂದ ಮಾಡಿರುವಂತಹ ಕರ್ಮದ ಕಾರಣದಿಂದ ಅಲ್ಲಿ ಬಂದಿರುವಂತಹ ಒಂದು ಫಲ, ಅದನ್ನು ಅವರಿಬ್ಬರು ಅನುಭವಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಋತುಂ ಅಂತ ಹೇಳಿದ್ದಾರೆ. ಋತುಂ ಅಂತಂದರೆ ಅದರ ನೇರವಾದ ಅರ್ಥ ಸತ್ಯ. ಋತುಂ ಅಂತಂದರೆ ಸತ್ಯಂ, ಸತ್ಯ ಅನ್ನೋ ಅರ್ಥ ಬರುತ್ತೆ. ಬಟ್ ಇಲ್ಲಿ ಉಪನಿಷತ್ ಹೇಳುತ್ತೆ ಋತುಂ ಅಂತಂದರೆ ಅದು ಕರ್ಮಫಲವನ್ನು ಕುರಿತು ಹೇಳಿರುವಂತಹ ಪದ. ಋತುಂ ಅನ್ನುವಂತಹದ್ದು ಸತ್ಯ ಅಂತಂದ ಮೇಲೆ ಅದನ್ನು ಕರ್ಮಫಲ ಅಂತ ಹೇಗೆ ಅರ್ಥ ಮಾಡ್ಕೋಬೇಕು? ಕರ್ಮಫಲವನ್ನು ಸತ್ಯ ಅಂತ ಯಾಕೆ ತಿಳ್ಕೋಬೇಕು? ಈ ಒಂದು ಪ್ರಶ್ನೆ ಬರುತ್ತೆ.
ಇದಕ್ಕೆ ಆಚಾರ್ಯರು ಹೇಳ್ತಾರೆ, ಶಂಕರಾಚಾರ್ಯರು ಅವಶ್ಯಂ ಭಾವಿತ್ವ ಅಂತ ಹೇಳ್ತಾರೆ. ಅಂತಂದರೆ ಈ ಕರ್ಮಫಲ ಅನ್ನುವಂತಹದ್ದು ಇಟ್ ಈಸ್ ಋತುಂ. ಅದನ್ನು ಸತ್ಯ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ಒಂದು ಕರ್ಮ ಅನ್ನುವಂತಹದ್ದು ಮಾಡಿದ ನಂತರದಲ್ಲಿ ಡೆಫಿನೆಟ್ ಆಗಿ ಅಲ್ಲಿ ಒಂದು ಫಲ ಅನ್ನುವಂತಹದ್ದು ಬಂದೇ ಬರುತ್ತೆ. ಒಂದು ಕರ್ಮ ಅನ್ನುವಂತಹದ್ದು ನಡೆದಿದೆ ಅಂತಂದ ಮೇಲೆ ಆ ಕರ್ಮ ಯಾವ ರೀತಿಯಲ್ಲಿ ನಡೆದಿದೆ ಅದಕ್ಕೆ ತಕ್ಕಂತೆ ಒಂದು ಫಲ ಅನ್ನುವಂತಹದ್ದು ಅಲ್ಲಿ ಹುಟ್ಕೊಳ್ಳುತ್ತೆ, ಒಂದು ಫಲ ಅನ್ನುವಂತಹದ್ದು ಉಂಟಾಗುತ್ತೆ. ಸೊ ಒಂದು ಕರ್ಮ ಅಂತಂದ ಮೇಲೆ ಅದಕ್ಕೆ ಒಂದು ಫಲ ಅನ್ನುವಂತಹದ್ದು ನಿಶ್ಚಿತ, ಅದು ಸತ್ಯ. ಸೊ ಋತುಮ್ ಅಂತಂದ್ರೆ ಈ ರೀತಿಯಲ್ಲಿ ಅದು ಸತ್ಯ. ಮತ್ತು ಇಲ್ಲಿ ಋತುಮ್ ಅಂತಂದ್ರೆ ಕರ್ಮಫಲ ಅನ್ನುವಂತಹದ್ದು ಅದು ಯಾಕೆ ಅಂತಂದ್ರೆ, ಒಂದು ಕರ್ಮ ಆಗಿದೆ ಅಂತಂದ ಮೇಲೆ ಆ ಕರ್ಮಕ್ಕೆ ಒಂದು ಫಲ ಅನ್ನುವಂತಹದ್ದು ಕೂಡ ನಿಶ್ಚಿತ, ಅದು ಬಂದೇ ಬರುತ್ತೆ. ಅವಶ್ಯಂ ಭಾವಿತ್ವ, ಅವಶ್ಯಂ ಅವಶ್ಯಕವಾಗಿ ಒಂದು ಕರ್ಮ ಅನ್ನುವಂತಹದ್ದು ನಡೆದ ನಂತರದಲ್ಲಿ ಅದಕ್ಕೆ ಫಲ ಅನ್ನುವಂತಹದ್ದು ಬಂದೇ ಬರುತ್ತೆ. ಕರ್ಮ ಆಗಿದೆ ಆದರೆ ಫಲ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವಶ್ಯಂ ಭಾವಿತ್ವ, ಅದು ಮುಂದೆ ಬಂದೇ ಬರುತ್ತೆ. ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ಸೊ ಈ ಅರ್ಥವನ್ನು ನಾವು ತಗೋಬೇಕಾಗುತ್ತೆ. ಸೊ ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಒಂದು ಕರ್ಮವನ್ನು ಮಾಡಿದ್ದಾನೆ ಅಂತಂದ ಮೇಲೆ ನಿಶ್ಚಿತವಾಗಿ ಅವನು ಅದರ ಫಲವನ್ನು ಅವನು ಅನುಭವಿಸಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅವನು ಕರ್ಮವನ್ನು ಮಾಡಿದ್ದೀನಿ ಅನ್ನುವಂತಹದ್ದು ಅವನಿಗೂ ಕೂಡ ಗೊತ್ತು. ಒಂದು ಕರ್ಮವನ್ನು ಮಾಡಿದ್ದೀನಿ ಅನ್ನುವಂತಹ ಸತ್ಯ ಅವನಿಗೆ ಗೊತ್ತಿದೆ. ಕರ್ಮವನ್ನು ಮಾಡಿದ್ದೀನಿ ಅಂತಂದ ಮೇಲೆ ಆ ಕರ್ಮಕ್ಕೆ ಒಂದು ಫಲ ಬರುತ್ತೆ. ಆ ಕರ್ಮ ಯಾವ ರೀತಿ ಮಾಡಿದ್ದಾನೆ, ಫಲ ಒಳ್ಳೆಯದ, ಆ ಫಲ ಅನ್ನುವಂತಹದ್ದು ಪುಣ್ಯದ ಫಲನ ಪಾಪದ ಫಲನ, ಅವನು ಯಾವ ರೀತಿ ಕರ್ಮವನ್ನು ಮಾಡಿದ್ದಾನೆ ಅದಕ್ಕೆ ತಕ್ಕಂತೆ ಒಂದು ಫಲ ಅನ್ನುವಂತಹದ್ದು ಬಂದೇ ಬರುತ್ತೆ. ಸೊ ಒಬ್ಬ ವ್ಯಕ್ತಿ ಒಂದು ಕರ್ಮವನ್ನು ಮಾಡಿದ್ದಾನೆ ಅಂತಂದ ಮೇಲೆ ಅಲ್ಲಿ ಫಲ ಅನ್ನುವಂತಹದ್ದು ಬಂದೇ ಬರುತ್ತೆ. ಹಿ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಕರ್ಮಫಲ. ಅವನು ಕರ್ಮಫಲದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಅವಶ್ಯಂ ಭಾವಿತ್ವ, ಡೆಫಿನೆಟ್ ಆಗಿ ಅದು ಬಂದೇ ಬರುತ್ತೆ. ಸೊ ದೇರ್ ಈಸ್ ನೋ ಬೇರೆ ಇನ್ಯಾವ ದಾರಿನೇ ಇಲ್ಲ, ದೇರ್ ಈಸ್ ನೋ ಅದರ್ ಚಾಯ್ಸ್. ಹಿ ಕೆನಾಟ್ ರೆಫ್ಯೂಸ್ ಇಟ್ ಆಲ್ಸೋ. ಕರ್ಮವನ್ನು ಮಾಡಿದ್ದೀನಿ ಆದರೆ ನನಗೆ ಫಲ ಬೇಡ ಅಂತ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಮಾಡಿದ್ದೀನಿ ಅಂತಂದ ಮೇಲೆ ನೀನು ಕರ್ತ, ನೀನು ಕರ್ತನೇ ಆಗಿರೋದ್ರಿಂದ ಯು ಆರ್ ಎ ಭೋಕ್ತ ಆಲ್ಸೋ. ಸೊ ಕರ್ಮ ಮಾಡಿದ್ದೀನಿ ನಾನು ಕರ್ತ ಅಂತ ಹೇಳ್ಕೊಂಬಿಟ್ಟು ನಾನು ಭೋಕ್ತ ಆಗೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀನು ಕರ್ತ ಅಂತ ಅಂದ್ಕೊಂಡ ನಂತರದಲ್ಲಿ ನೀನು ಭೋಕ್ತ ಆಗಲೇಬೇಕು. ಕರ್ಮವನ್ನು ನೀನು ಮಾಡಿರೋದ್ರಿಂದ ಕರ್ಮಫಲವನ್ನು ನೀನು ಅನುಭವಿಸಲೇಬೇಕು. ಸೊ ಕರ್ಮಫಲ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಬೇಕಾದರೂ ಬರ್ಬೋದು. ನೀನು ಪುಣ್ಯದ ಕರ್ಮವನ್ನು ಮಾಡಿದ್ರೆ ಪುಣ್ಯದ ಫಲ ಬಂದಿರುತ್ತೆ, ಅದನ್ನು ಕೂಡ ನೀನು ಅನುಭವಿಸಬೇಕು. ಅದೇ ರೀತಿ ಪಾಪದ ಕರ್ಮವನ್ನು ಮಾಡಿದ್ಯಾ ಅಂತಂದರೆ ಪಾಪದ ಫಲ ಬರುತ್ತೆ, ಆಗಲೂ ಕೂಡ ಅದನ್ನು ಅನುಭವಿಸಲೇಬೇಕು. ಯು ಕೆನಾಟ್ ಎಸ್ಕೇಪ್. ಸೊ ಹೀಗೆ ಅದು ಬಂದೇ ಬರುತ್ತೆ ವಿತೌಟ್ ಫೇಲ್. ಅದು ನಮಗೆ ಗೊತ್ತಿರಲಿ ಬಿಡಲಿ, ಕರ್ಮ ಮಾಡಿದ್ದೀನಿ ಅಂತ ಹೇಳಿದ ಮೇಲೆ ಅದರ ಫಲ ಅನ್ನುವಂತಹದ್ದು ಅದು ಹುಡುಕೊಂಡು ಬಂದು ನಮ್ಮನ್ನು ಮುಟ್ಟತ್ತೆ. ಮತ್ತು ಈ ಕರ್ಮಫಲ ಅನ್ನುವಂತಹದ್ದು ನಾನು ಕರ್ಮ ಮಾಡಿದ್ದೀನಿ ಆದರೆ ಅದರ ಫಲ ನನಗೆ ಸಿಕ್ಕಲಿಲ್ಲ, ಬೈ ಚಾನ್ಸ್ ಬೇರೆಯವ್ರಿಗೆ ಹೊಟ್ಟೋಗೋದು, ಆ ಥರ ಆಗತ್ತಾ? ಇಲ್ಲ, ಸಾಧ್ಯವೇ ಇಲ್ಲ. ಕರ್ಮವನ್ನು ನಾನು ಮಾಡಿದ್ದೀನಿ ಅಂತಂದ ಮೇಲೆ ಆ ಫಲ ಅದು ನನ್ನನ್ನೇ ಹುಡುಕೊಂಡ್ಬರುತ್ತೆ. ನಾನು ಯಾವ ರೂಪದಲ್ಲಿರಲಿ, ಯಾವ ಜಾಗದಲ್ಲಿರಲಿ, ಜನ್ಮಗಳೇ ಕಳೆದು ಹೋಗಿರಬಹುದು, ಆದರೂ ಕೂಡ ಆ ಕರ್ಮಫಲ ಅನ್ನುವಂತಹದ್ದು ಒಂದು ಸೂಕ್ತ ಸಮಯದಲ್ಲಿ ನನ್ನನ್ನು ಹುಡುಕೊಂಡು ಬಂದು ನನಗೆ ಅದನ್ನು ತಲುಪಿಸುತ್ತೆ. ಅದರಿಂದ ಅದು ಬೇರೆ ಯಾರಿಗೂ ಕೂಡ ಹೋಗಿ ಸೇರೋದಿಲ್ಲ. ಕರ್ಮ ಮಾಡಿರುವಂತಹವನು ಕರ್ತ, ಅವನು ಎಲ್ಲಿದ್ದರೂ ಕೂಡ, ಅವನು ಹೇಗೆ ಇದ್ದರೂ ಕೂಡ ಈ ಕರ್ಮಫಲ ಅನ್ನುವಂತಹದ್ದು ಅವನಿರುವ ಜಾಗಕ್ಕೆ ಬಂದು ಅವನಿಗೆ ತಲುಪಿಸುತ್ತೆ. ಸೊ ಅದರಲ್ಲಿ ಡೌಟೇ ಇಲ್ಲ, ದರ್ ಈಸ್ ನೋ ಸಂಶಯ. ಅದರಿಂದ ಅನುಮಾನ ಬೇಡ ನಮಗೆ ಅದರ ಬಗ್ಗೆ. ನನಗೆ ನಂಬಿಕೆ ಇರಲಿ ಬಿಡಲಿ, ಈ ಕರ್ಮ ಥಿಯರಿನ ನಾನು ನಂಬ್ತೀನೋ ಬಿಡ್ತೀನೋ, ಪುನರ್ಜನ್ಮವನ್ನು ನಾನು ನಂಬ್ತೀನೋ ಬಿಡ್ತೀನೋ, ಒಟ್ಟಿನಲ್ಲಿ ಒಂದು ಕರ್ಮವನ್ನು ಮಾಡಿದ್ದೀನಿ ಅಂತಂದಮೇಲೆ ಅದರ ಫಲ ಅನ್ನುವಂತಹದ್ದು ಬಂದೇ ಬರುತ್ತೆ. ಅವಶ್ಯಂ ಭಾವಿತ್ವ.
ಸೊ ಒಂದು ಕರ್ಮ ಮಾಡಿ ಆಗಿದೆ, ಕರ್ಮ ಮುಗೀತು. ಕರ್ಮ ಮುಗಿದಿದೆ ಅಂತಂದ ಮೇಲೆ ಫಲ ಬಂದಾಗ ಅದನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಅದಕ್ಕೆ ಬೇರೆ ದಾರಿನೇ ಇಲ್ಲ. ಕರ್ಮ ಮಾಡಿ ಆಗಿದೆ, ಫಲ ಕೂಡ ಒಂದು ಸೂಕ್ತ ಸಮಯದಲ್ಲಿ ನಮ್ಮನ್ನು ಹುಡುಕೊಂಡು ಬಂದಿದೆ. ಆದರೆ ಈಗ ನಾನು ಅದನ್ನು ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನೀಗ ಅನುಭವಿಸಲೇಬೇಕು. ಸೊ ಇಂತಹ ವಿಚಾರವನ್ನು ಕುರಿತು ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಅವಶ್ಯಂ ಭಾವಿತ್ವ. ಅದು ಮತ್ತೆ ನಿನ್ನನ್ನು ಹುಡುಕಿಕೊಂಡು ತಿರುಗಿ ಬಂದೇ ಬರುತ್ತೆ. ಆ ಫಲ ಅದು ನಿನಗೆ ಬಂದೇ ಬರುತ್ತೆ, ಅದರ ಫಲವನ್ನು ನಿನಗೆ ಮುಟ್ಟಿಸತ್ತೆ. ಆದ್ದರಿಂದ ಅದು ಸತ್ಯ. ಋತು ಅದು ಸತ್ಯ. ಮತ್ತು ಬರೋಂತಹದ್ದು ಯಾವುದು, ನಿನ್ನನ್ನು ಹುಡುಕೊಂಡು ಬರೋಂತಹದ್ದು ಯಾವುದು? ಕರ್ಮಫಲ. ಸೊ ಋತು ಅಂತಂದ್ರೆ ಇಟ್ ಈಸ್ ಬೋತ್ ಸತ್ಯ ಮತ್ತು ಕರ್ಮಫಲ. ಸೊ ಹೀಗೆ ಎರಡೂ ಅರ್ಥಗಳನ್ನು ಕೂಡ ಇಲ್ಲಿ ಅವಶ್ಯಂ ಭಾವಿತ್ವ ಅನ್ನುವಂತಹ ಆಚಾರ್ಯರ ಮಾತಿನಲ್ಲಿ ನಾವು ಅದನ್ನು ನೋಡಬಹುದು. ಮತ್ತು ಕೆಲ ಸಂದರ್ಭಗಳಲ್ಲಿ ಇದೇ ಕರ್ಮಫಲವನ್ನ ಅಮೃತಂ ಅಂತ ಕೂಡ ಹೇಳ್ತಾರೆ. ಕರ್ಮಫಲ ಅನ್ನುವಂತಹದ್ದನ್ನ ಅದರ ಮತ್ತೊಂದು ಅರ್ಥ ಇಟ್ ಈಸ್ ಅಮೃತಂ. ಆದರೆ ಬಹಳ ಆಶ್ಚರ್ಯ ಆಗುತ್ತೆ. ಋತುಮ್ ಅಂತಂದ್ರೆ ಸತ್ಯ, ಋತುಮ್ ಅಂದರೆ ಕರ್ಮಫಲ, ಅದು ಅರ್ಥ ಆಗುತ್ತೆ. ಆದರೆ ಕರ್ಮಫಲ ಅನ್ನುವಂತಹದ್ದನ್ನ ಅಮೃತಂ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳುವಂತಹದ್ದು? ಸೊ ಅಮೃತಂ ಅಂತಂದ್ರೆ ಅದರ ಅರ್ಥ ಮೃತಂ ಅಂತಂದ್ರೆ ನಾಶ. ಮೃತಂ ಅಂತಂದ್ರೆ ನಾಶ, ಅಮೃತಂ ಅಂತಂದ್ರೆ ನಾಶ ಇಲ್ಲದೆ ಇರುವಂತಹದ್ದನ್ನ ಅಮೃತ. ಬಟ್ ಇಲ್ಲಿ ಕರ್ಮಫಲವನ್ನ ಅಮೃತ ಅಂತ ಯಾಕೆ ಕರೆದಿದ್ದಾರೆ? ಒಂದು ಕರ್ಮ ಮಾಡಿ ಆಗಿದೆ ಅಂತಂದ ಮೇಲೆ ಆ ಒಂದು ಫಲ ಅದಕ್ಕೆ ಬಂದೇ ಬರುತ್ತೆ. ಆ ಕರ್ಮಕ್ಕೆ ಬಂದಿರುವಂತಹ ಫಲವನ್ನ ವಿ ಕೆನಾಟ್ ಡಿಸ್ಟ್ರಾಯ್ ಇಟ್. ಆ ಕರ್ಮ ಫಲವನ್ನ ನಾವು ನಾಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಕರ್ಮಫಲ ಅನ್ನುವಂತಹದ್ದು ಅದು ಕರ್ತೃ, ಯಾರು ಕರ್ತ ಆ ಕರ್ಮವನ್ನು ಮಾಡಿರ್ತಾನೆ ಅದನ್ನು ಅವನು ಹುಡುಕೊಂಡು ಬಂದು ಆ ಕರ್ಮಫಲ ಅವನನ್ನು ತಲುಪತ್ತೆ. ಸೊ ಅದರಿಂದ ಅವನು ಆ ಕರ್ಮಫಲವನ್ನು ಅದು ಡಿಸ್ಟ್ರಾಯ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದೇರ್ ಈಸ್ ನೋ ನಾಶ ಫಾರ್ ದಿ ಕರ್ಮಫಲ. ಅದಕ್ಕೆ ನಾಶವೇ ಇಲ್ಲದೆ ಇರೋದ್ರಿಂದ ಅದನ್ನ ಅಮೃತಂ. ಕರ್ಮಫಲಕ್ಕೆ ದೇರ್ ಈಸ್ ನೋ ನಾಶ. ಕರ್ಮ ಮಾಡಿ ಆದ ನಂತರದಲ್ಲಿ ಅದು ಆ ಕರ್ಮಕ್ಕೆ ತಕ್ಕಂತೆ ಒಂದು ಫಲವನ್ನು ಕೊಟ್ಟೆ ಕೊಡುತ್ತೆ. ಅದು ತನ್ನ ಅನುಭವವನ್ನ ಕೊಡುವ ಮೂಲಕ ಯಾರು ಕರ್ಮವನ್ನು ಮಾಡಿರ್ತಾನೆ, ಕರ್ಮ ಮಾಡಿದಂತಹ ಕರ್ತನಿಗೆ ಆ ಒಂದು ಕರ್ಮ ಅದರ ಫಲವನ್ನು ಕೊಟ್ಟು ಅವನು ಅದನ್ನು ಅನುಭವಿಸುವಂತೆ ಅದು ಮಾಡೇ ಮಾಡುತ್ತೆ. ಸೊ ಈ ಕರ್ಮ ಅನ್ನುವಂತಹದನ್ನು ಹೇಗೆ ಕಳ್ಕೋಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಈ ಕರ್ಮ ಯಾವಾಗ ಮುಗಿಯತ್ತೆ, ಯಾವಾಗ ಇದು ನಾಶ ಆಗುತ್ತೆ. ನಾವು ಈ ಈ ಈ ಪ್ರಶ್ನೆನ ನಾವು ಮನಸ್ಸಿನಲ್ಲಿ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಕರ್ಮ ಮಾಡಿ ಆಗಿದೆ, ಅದರ ಫಲ ಬಂದಿದೆ. ಅದು ಯಾವಾಗ ಮುಗಿಯತ್ತೆ ಅಂತಂದ್ರೆ ಅದನ್ನ ಅನುಭವಿಸುವ ಮೂಲಕ ಆ ಕರ್ಮಫಲ ಕ್ಷೀಣವಾಗುವಂತೆ ನಾವು ಮಾಡ್ಕೋಬೇಕು. ಸೊ ಕರ್ಮಫಲ ಯಾವಾಗ ಮುಗಿಯುತ್ತೆ? ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಅದನ್ನ ಅನುಭವಿಸಿಯೇ ನಾವು ಕಳ್ಕೋಬೇಕು, ಬೇರೆ ದಾರಿ ಇಲ್ಲ. ಸೊ ಈ ಕಾರಣದಿಂದ ಕರ್ಮಫಲ ಹೇಗೆ ಕಳೆಯುತ್ತೆ ಎನ್ನುವಂತಹ ಪ್ರಶ್ನೆ ಬಂದಾಗ ಈ ವಿಚಾರದಲ್ಲಿ ಅನುಭವಿಗಳೇನು ಹೇಳ್ತಾರೆ ಅಂತಂದ್ರೆ ಅದನ್ನ ಅನುಭವಿಸಿ ಅದನ್ನ ಕಳ್ಕೋಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ದೇರ್ ಇಸ್ ನೋ ಅದರ್ ವೇ. ಸೊ ಅದರಿಂದ ನಮ್ಮ ಶಾಸ್ತ್ರ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ ಕರ್ಮಫಲ ಅಂತಂದ್ರೆ ಅದು ಅಮೃತ, ಅದು ನಾಶ ಆಗೋದಿಲ್ಲ. ಆ ಕರ್ಮಫಲ ಅನ್ನೋಂತಹದ್ದಕ್ಕೆ ನಾಶ ಇಲ್ಲ, ಅದಕ್ಕೆ ಅದನ್ನ ಅಮೃತ. ಅಮೃತ ಅಂತಂದ್ರೆ ಹೇಗೆ ಅದಕ್ಕೆ ನಾಶ ಇಲ್ಲ ಅಂತ ನಾವು ಹೇಳ್ತೀವಿ, ಆ ರೀತಿಯಲ್ಲಿ ಒಂದು ಕರ್ಮ ಮಾಡಿದೆ ಅಂತಂದ ಮೇಲೆ ಆ ಕರ್ಮದಿಂದ ಬರುವಂತಹ ಒಂದು ಕರ್ಮಫಲ ಅದಕ್ಕೆ ನಾಶ ಇಲ್ಲ. ಅದಕ್ಕೆ ನಾಶ ಇಲ್ಲ, ಆದರೆ ಅದು ಕ್ಷೀಣ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅಂತಂದ್ರೆ ಅದನ್ನು ಅನುಭವಿಸುವ ಮೂಲಕ ಅದನ್ನು ನಾವು ನಾಶ ಮಾಡ್ಕೋಬೇಕಾಗುತ್ತೆ. ಸೊ ಈ ಕರ್ಮ ಮತ್ತು ಕರ್ಮಫಲ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್
ಇಟ್ ಈಸ್ ದಿ ನಿಯಮ ಆಫ್ ದಿ ಕರ್ಮ. ಕರ್ಮ ಥಿಯರಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಬರುವಂತಹ ಒಂದು ನಿಯಮ. ಸೊ ಕರ್ಮ ಥಿಯರಿ ಅಥವಾ ಈ ಒಂದು ನಿಯಮವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಅದು ಅಷ್ಟು ಹೆಚ್ಚು ಬಾಧಿಸೋದಿಲ್ಲ. ಅದರ ಬಗ್ಗೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಸೊ ಕರ್ಮ ಥಿಯರಿನ ನಾನು ನಂಬ್ತೀನಿ. ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನಿ ಅದು ಪುಣ್ಯ ಇರ್ಬೋದು, ಸುಖ ಇರಬಹುದು. ಆಲ್ ಆಫ್ ಎ ಸಡನ್ ಈ ಒಂದು ಪುಣ್ಯ ಹೇಗೆ ನನಗೆ ಬಂತು, ಈ ಒಂದು ಪುಣ್ಯಕ್ಕಾಗಿ ನಾನು ಈ ಕೆಲಸ ಮಾಡಿಲ್ವಲ್ಲ, ಆದರೆ ಪುಣ್ಯ ಬಂದಿದೆ, ಈಗ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಪುಣ್ಯ. ಇದು ಹೇಗೆ ಬಂತು ಅಂತಂದರೆ, ಈ ಒಂದು ಪುಣ್ಯ ಸೂಕ್ತ ಸಮಯ ಅಂತ ಈಗ ಬಂದಿದೆ, ಬಟ್ ಇದಕ್ಕೆ ಬೇಕಾಗುವಂತಹ ಕರ್ಮವನ್ನು ನಾನು ಹಿಂದೆ ಮಾಡಿ ಆಗಿದೆ. ಹಿಂದೆ ಕರ್ಮ ಮಾಡಿ ಆಗಿ ಹೋಗಿದೆ. ಸೂಕ್ತ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಆ ಒಂದು ಪುಣ್ಯವನ್ನು ನಾನು ಅನುಭವಿಸಬೇಕು, ಅದಕ್ಕೆ ಯೋಗ್ಯವಾದಂತಹ ಶರೀರ, ವಾತಾವರಣ, ಸಮಯ, ಸಂದರ್ಭ ಅವೆಲ್ಲವೂ ಕೂಡಿ ಬಂದಾಗ ಈ ಒಂದು ಫಲ ಅನ್ನುವಂತಹದ್ದು ನನ್ನ ಹತ್ರ ಬಂದಿದೆ. ಸೊ ನಾನು ಎಷ್ಟೇ ಟ್ಯಾಲಿ ಮಾಡ್ಕೋತೀನಿ, ನಾನು ಯೋಚನೆ ಮಾಡ್ತೀನಿ ಇಂತಹ ಪುಣ್ಯ ನನಗೆ ಸಿಗೋದಕ್ಕೆ ನಾನು ಯಾವಾಗ ಕರ್ಮ ಮಾಡಿದ್ದೆ, ಎಂತಹ ಕರ್ಮ ಮಾಡಿದ್ದೆ, ಎಲ್ಲಿ ಮಾಡಿದ್ದೆ, ಐ ಕೆನಾಟ್ ರಿಮೆಂಬರ್ ದಟ್. ಆ ಮೆಮೊರೀಸ್ ನನಗೆ ಸಿಗೋದಿಲ್ಲ. ಪುಣ್ಯ ಫಲವನ್ನು ಅನುಭವಿಸ್ಬೇಕಾದ್ರೆ ಹೇಗೆ ಹಿಂದೆ ಮಾಡಿದಂತಹ ಕರ್ಮ ನನ್ನ ನೆನಪಿಗೆ ಬರೋದಿಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಸೇಮ್ ವೇ ದುಃಖದ ಪಾಪದ ಫಲ ಅನ್ನುವಂತಹದ್ದು ಅನುಭವಿಸುವ ಸಮಯದಲ್ಲಿ ನಾವು ಎಷ್ಟೇ ನೋವು ಅನುಭವಿಸ್ತಾ ಇದ್ರೂ ಕೂಡ ಯಾಕೆ ಹೀಗಾಯಿತು, ಯಾವ ಸಂದರ್ಭದಲ್ಲಿ ಇಂತಹ ಫಲ ನನಗೆ ಬರಬೇಕು ಅಂತ ಹೇಳಿ ನಾನು ಯಾವ ಕರ್ಮವನ್ನು ಮಾಡದೆ ಅಂತ ನಾನು ನೆನಪು ಮಾಡ್ಕೋತೀನಿ ಅಂತಂದರೆ ಆ ನೆನಪು ಕೂಡ ನನಗೆ ಸಿಗೋದಿಲ್ಲ. ಬಟ್ ಇಷ್ಟೆಲ್ಲ ಆದರೂ ಕೂಡ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಕರ್ಮಫಲ ಅಂತ ಹೇಳಿದಾಗ ಈ ಕರ್ಮಫಲವನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಮಾಡ್ಕೋಬೇಕು? ಈ ಕರ್ಮಫಲ ಅನ್ನುವಂತಹದ್ದು ಮನುಷ್ಯನಿಗೆ ಬಹಳ ದೊಡ್ಡ ಸಮಾಧಾನವನ್ನು ಮಾಡುತ್ತೆ. ಮನುಷ್ಯ ಬಹಳ ಸಂಕಟ ಪಡ್ತಾ ಇದ್ದಾಗ ಅವನನ್ನು ಸಂತೈಸುತ್ತೆ ಈ ಕರ್ಮಫಲ. ಆದರೆ ನಮಗೆ ಗೊತ್ತಾಗೋದಿಲ್ಲ, ನಮ್ಮ ಗಮನ ಬೇರೆ ಕಡೆ ಇರುತ್ತೆ. ಆ ನೋವಿನ ಜೊತೆ ನಾವು ಒದ್ದಾಡ್ತಾ ಇರ್ತೀವಿ. ಸೊ ಹೇಗೆ ಈ ಕರ್ಮಫಲ ನನ್ನನ್ನು ಸಮಾಧಾನ ಮಾಡ್ತಾ ಇದೆ, ನನ್ನ ಕಣ್ಣೀರನ್ನು ಹೇಗೆ ಒರೆಸ್ತಾ ಇದೆ, ನನ್ನನ್ನು ಹೇಗೆ ಸಂತೈಸ್ತಾ ಇದೆ ಈ ಕರ್ಮಫಲ ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಕರ್ಮ ಥಿಯರಿ, ಈ ಒಂದು ನಿಯಮವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಆತ್ಮಬಲ ಕೂಡ ಹೆಚ್ಚಾಗುತ್ತೆ. ಮತ್ತು ನಮ್ಮನ್ನು ಈ ಒಂದು ಕರ್ಮಫಲ ನಾವು ಏನು ಅನುಭವಿಸ್ತೀವಿ ಆ ಒಂದು ಅನುಭವ ನಮ್ಮನ್ನು ಪ್ರಿಪೇರ್ ಮಾಡುತ್ತೆ, ಮುಂದಿನ ಜೀವನಕ್ಕೆ ನಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಯಾಕೆ ಅಂತಂದರೆ ಒಂದು ಕರ್ಮಫಲ ನಾನು ಅನುಭವಿಸಿದ ನಂತರದಲ್ಲಿ ನನಗೆ ಮುಂದಿನ ಮೆಟ್ಲು ಹತ್ತೋದಕ್ಕೆ ಅವಕಾಶ ಇರೋದು. ಇಲ್ಲಿ ಕರ್ಮಫಲವನ್ನು ನಾನು ಅನುಭವಿಸೋದಿಲ್ಲ, ನಾನು ರೆಫ್ಯೂಸ್ ಮಾಡ್ತೀನಿ ಅಂತಂದರೆ ನಾನು ಮುಂದಿನ ಮೆಟ್ಲು ಹತ್ತಕ್ಕಾಗದೇ ಇಲ್ಲ. ಮುಂದಿನ ಮೆಟ್ಲು ನಾನು ಹತ್ತಬೇಕು ಅಂತಂದರೆ ಒಂದು ಕಾಲನ್ನ ಮೆಟ್ಲ ಮೇಲೆ ಇಟ್ಟಿದ್ದೀನಿ, ಮತ್ತೊಂದು ಕಾಲನ್ನ ಇನ್ನೊಂದು ಮೆಟ್ಲ ಮೇಲೆ ಇಟ್ಟು ನಾನು ಮತ್ತೆ ಏರಬೇಕು ಅಂತಂದರೆ ಇಟ್ಟಿರುವಂತಹ ಕೆಳ ಹಂತದಲ್ಲಿ ಇಟ್ಟಿರುವಂತಹ ಮೆಟ್ಲನ್ನು ನಾನು ಮೇಲ್ಗಡೆ ತಗೋಬೇಕಾದ್ರೆ ಕೆಳ ಹಂತದಲ್ಲಿ ಇಟ್ಟಿರುವಂತಹ ಮೆಟ್ಲು ಆ ಸಂದರ್ಭದಲ್ಲಿ ನಾನು ಅನುಭವಿಸಬೇಕಾಗಿರುವಂತಹ ಆ ಕರ್ಮವನ್ನು ಅನುಭವಿಸಿದಾಗ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಲಿಫ್ಟ್ ದಿಸ್ ಲೆಗ್. ಸೊ ನಾನು ಮತ್ತೊಂದು ಕಾಲನ ನಾನು ಮೇಲ್ಗಡೆ ಯಾವಾಗ ಇಡ್ತೀನಿ ಅಂತಂದರೆ ಯಾವಾಗ ಆ ಸಂದರ್ಭದಲ್ಲಿ ನನ್ನ ಕರ್ಮ ಕ್ಷೀಣಿಸುತ್ತೆ ಆವಾಗ ಆ ಕಾಲಿಗೆ ಸ್ಟ್ರೆಂತ್ ಬರುತ್ತೆ ಇನ್ನೊಂದು ಮೆಟ್ಲು ಹತ್ತೋದಕ್ಕೆ. ಸೊ ದಿಸ್ ಕರ್ಮಫಲ ಅನ್ನುವಂಥದ್ದು ಇಟ್ ಪ್ರಿಪೇರ್ಸ್ ಮೀ ಫಾರ್ ಮೈ ನೆಕ್ಸ್ಟ್ ಲೈಫ್, ನೆಕ್ಸ್ಟ್ ಜೀವನ, ನನ್ನ ಮುಂದಿನ ಜೀವನಕ್ಕೆ ಅದು ದಾರಿಯನ್ನು ತೋರಿಸುತ್ತೆ ಈ ಕರ್ಮಫಲ ಅನ್ನುವಂಥದ್ದು. ಸೊ ಅದರಿಂದ ವೇದಾಂತ ಏನು ಹೇಳುತ್ತೆ ಅಂತಂದರೆ ಕರ್ಮಫಲ ಅನ್ನುವಂತಹದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಬೋದು. ಆ ಕರ್ಮಫಲ ಅನ್ನುವಂತಹದ್ದು ಸುಖ ಪುಣ್ಯ ಇರಬಹುದು, ಪಾಪ ಇರಬಹುದು. ಬಟ್ ಪಾಪ ಆಗಲಿ ಪುಣ್ಯ ಆಗಲಿ ಅದನ್ನು ಅನುಭವಿಸುವ ಮೂಲಕ ಅದು ನಿನಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ. ನಿನ್ನ ಮುಂದಿನ ಜೀವನ ಏನು ಅನ್ನುವಂತಹದ್ದು ನಿನಗೆ ಪರಿಚಯ ಮಾಡಿಕೊಡುತ್ತೆ. ಸೊ ದಟ್ ಮುಂದಿನ ಜೀವನ ಏನು ಅನ್ನುವಂತಹದ್ದು ನಿನಗೆ ಪರಿಚಯ ಆಗೋದಕ್ಕೆ ನಿನ್ನನ್ನು ಪ್ರಿಪೇರ್ ಮಾಡುತ್ತೆ. ಸೊ ಬಿ ಪ್ರಿಪೇರ್, ನೀನು ರೆಡಿ ಇರು. ನೀನು ಕರ್ಮವನ್ನು ಅನುಭವಿಸುವ ಮೂಲಕ ಆ ಕರ್ಮವನ್ನು ನೀನು ಅದು ಕ್ಷೀಣವಾಗುವಂತೆ ಮಾಡಿ ಅದನ್ನು ನಾಶ ಮಾಡಿಕೊಂಡಾಗ
ದಟ್ ಪ್ರಿಪೇರ್ಸ್ ಯು. ಬಟ್ ಇದೆಲ್ಲ ವೇದಾಂತ ಹೇಳುತ್ತೆ ನಿಜ. ಬಟ್ ವೇದಾಂತದ ಇಂತಹ ಸತ್ಯವನ್ನು ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ಈ ಒಂದು ಕರ್ಮಫಲ ನನ್ನನ್ನು ಸಂತೈಸುತ್ತೆ, ನನಗೆ ಸಮಾಧಾನ ಮಾಡುತ್ತೆ ಎನ್ನುವಂತಹ ಆ ಒಂದು ಕಟು ಸತ್ಯವನ್ನು ನಾನು ಹೇಗೆ ಅರ್ಥ ಮಾಡ್ಕೋಬೇಕಾಗತ್ತೆ? ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ಅವನು ಒಳ್ಳೆಯವನಿರಬಹುದು. ಅವನು ಒಳ್ಳೆಯ ವ್ಯಕ್ತಿ ಅಂತಂದ ಮೇಲೆ ಆ ವ್ಯಕ್ತಿ ಯಾವಾಗಲೂ ಬೇರೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಎ ವಂಡರ್ಫುಲ್ ಟೀಚಿಂಗ್ ಇನ್ ವೇದಾಂತ, ಎಸ್ಪೆಷಲಿ ಇನ್ ಕರ್ಮ ಥಿಯರಿ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಒಬ್ಬ ವ್ಯಕ್ತಿ ನನ್ನಲ್ಲಿ ಒಳ್ಳೆತನ ಇದೆ ಅಂತಂದಾಗ ನಾನು ಕೇವಲ ನನ್ನ ಕರ್ಮವನ್ನು, ನನ್ನ ಕರ್ತವ್ಯವನ್ನು, ನನ್ನ ಧರ್ಮದ ಅಲ್ಲಿ ಮಾತ್ರ ನನ್ನ ಗಮನ ಇರಬೇಕು. ಬೇರೆಯವರು ಏನು ಮಾಡ್ತಾ ಇದ್ದಾನೆ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಯಾಕೆ ಅಂತಂದರೆ ಬೇರೆಯವನು ಏನು ಮಾಡ್ತಾನೆ ಅದು ಅವನ ಪಾಲಿನ ಕರ್ಮ ಆಗುತ್ತೆ. ಅವನ ಪಾಲಿನ ಕರ್ಮಕ್ಕೆ ಅವನಿಗೆ ಒಂದು ಫಲ ಸಿಗುತ್ತೆ, ಅದನ್ನು ಅವನೇ ಅನುಭವಿಸ್ಬೇಕು. ಸೊ ಯು ಆರ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಹಿಮ್. ಸೊ ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಿನ್ನಲ್ಲಿ ಒಳ್ಳೆಯತನ ಇದೆ ಎನ್ನುವಂತಹದ್ದನ್ನು ನೀನು ಗೊತ್ತು ಮಾಡಿಕೊಂಡ ನಂತರದಲ್ಲಿ ಎಂದಿಗೂ ಕೂಡ ಬೇರೆಯವರು ಮಾಡುವಂತಹ ಅದು ಕೆಟ್ಟ ಕರ್ಮಗಳಿರಬಹುದು, ಒಳ್ಳೆಯ ಕರ್ಮಗಳಿರಬಹುದು, ಅದು ಏನೇ ಇರಲಿ, ಆ ಕರ್ಮಗಳ ಬಗ್ಗೆ ನೀನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಇಂತಹ ಪ್ರಶ್ನೆಗಳು ಬರುತ್ತೆ. ನಾವು ನಮ್ಮ ಜೀವನದಲ್ಲಿ ಅನೇಕ ಬಾರಿ ಇಂತಹ ಪ್ರಶ್ನೆಗಳನ್ನು ನಮಗೆ ನಾವೇ ಮಾಡಿಕೊಂಡಿರ್ತೀವಿ. ನಾವು ಯಾರನ್ನೋ ಒಬ್ಬರನ್ನ ನೋಡ್ತೀವಿ, ನಮ್ಮ ಜೀವನವನ್ನು ಕಂಪೇರ್ ಮಾಡ್ಕೋತೀವಿ. ನನ್ನ ಪರಿಸ್ಥಿತಿ ಈ ಕ್ಷಣದಲ್ಲಿ ನಾನು ಹೇಗೆ ಬದುಕ್ತಾ ಇದ್ದೀನಿ, ನನ್ನ ಪರಿಸ್ಥಿತಿ ಏನು ಅನ್ನುವಂತಹದನ್ನು ಯಾರೋ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿ ನಾನು ಕಂಪೇರ್ ಮಾಡ್ಕೋತೀನಿ. ಅದು ನನಗೆ ಹೆಚ್ಚು ನೋವನ್ನು ಕೊಡುತ್ತೆ. ಯಾಕೆ ಅಂತಂದರೆ ನಾವೇ ಮಾತನಾಡ್ತೀವಿ, ಯಾರೋ ಒಬ್ಬ ವ್ಯಕ್ತಿ, ಅವನೊಬ್ಬ ಮಿನಿಸ್ಟರ್ ಇರಬಹುದು ಅಥವಾ ಅವನೊಬ್ಬ ಪೊಲೀಸ್ ಆಫೀಸರ್ ಇರ್ಬೋದು, ಒಟ್ಟಿನಲ್ಲಿ ಅವನು ಸಮಾಜದಲ್ಲಿ ಒಬ್ಬ ಶಕ್ತಿವಂತ, ಅವನಲ್ಲಿ ಎಲ್ಲ ರೀತಿಯ ಧನಬಲ ಇದೆ, ಜನಬಲ ಇದೆ, ಎಲ್ಲ ರೀತಿಯಿಂದ ಹಿ ಈಸ್ ವೆರಿ ಸ್ಟ್ರಾಂಗ್. ಅಂತಹ ವ್ಯಕ್ತಿ ಅನೇಕ ಪಾಪದ ಕರ್ಮಗಳನ್ನು ಮಾಡ್ತಾ ಬಂದಿದ್ದಾನೆ. ನಮ್ಮ ಕಣ್ಣೆದುರಿಗೆ ಅವನು ಅನೇಕ ಪಾಪದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ವಂಚನೆಯನ್ನು ಮಾಡ್ತಾ ಇದ್ದಾನೆ. ಆದರೆ ನಾವು ಅನ್ಕೋತೀವಿ, ನಾನು ಎಲ್ಲೂ ಕೂಡ ತಪ್ಪಿನ ಕೆಲಸವನ್ನು ನಾನು ಮಾಡಿಲ್ಲ, ನನ್ನ ಜೀವನದಲ್ಲಿ ನನಗೆ ಯಾಕೆ ಇನ್ನೂ ಏನು ಒಂದು ಒಳ್ಳೆಯದಾಗಿಲ್ಲ. ಆದರೆ ಆ ವ್ಯಕ್ತಿ ಎಷ್ಟೊಂದು ಮೋಸ ವಂಚನೆಗಳನ್ನು ಮಾಡ್ತಾ ಇದ್ದಾನೆ, ಅವನು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ, ಸಮಾಜದಲ್ಲಿ ಅವನಿಗೆ ಗೌರವ ಇದೆ, ಅವನು ಬಂದರೆ ಎಲ್ಲ ಎದ್ದು ನಿಂತ್ಕೋತಾರೆ. ಆದರೆ ಅವನು ಮಾಡ್ತಾ ಇರುವಂತಹದ್ದೆಲ್ಲ ನೀಚ ಕೆಲಸ, ಆದರೂ ಕೂಡ ಅವನಿಗೆ ಸಮಾಜದಲ್ಲಿ ಒಂದು ಗೌರವ ಇದೆ. ಇನ್ನು ಅವನ ಮನೆಯವ್ರನ್ನ ನಾವು ನೋಡಿದ್ರೆ, ಹೆಂಡತಿ ಮಕ್ಕಳನ್ನ ನೋಡಿದ್ರೆ ಅವರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ, ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇದ್ದಾರೆ, ಮಕ್ಕಳುಗಳಿಗೆ ಕೆಲಸ ಸಿಕ್ಕಿದೆ. ಇದು ಹೇಗೆ ಸಾಧ್ಯ? ವೇದಾಂತ ಏನು ಹೇಳುತ್ತೆ? ನೀನು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ ಅಂತ ಹೇಳಿಬಿಟ್ಟು, ಇಲ್ಲಿ ನನ್ನ ಕಣ್ಣೆದುರುಗಡೆ ಇಂತಹ ವ್ಯಕ್ತಿ ಇಷ್ಟೊಂದು ನೀಚ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಅವನ ಸಂಸಾರ, ಅವನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಆದರೆ ನನ್ನ ಜೀವನದಲ್ಲಿ ನಾನು ಒಂದೂ ತಪ್ಪು ಮಾಡಬಾರ್ದು ಅಂತ ಹೇಳಿ ಬಹಳ ಪ್ರಾಮಾಣಿಕವಾಗಿ ನಾನು ನನ್ನ ಧರ್ಮ, ನನ್ನ ಕರ್ಮ ಅಂತ ಮಾಡ್ತಾ ಬಂದಿದ್ರು, ನನ್ನಲ್ಲಿ ಏನೂ ಒಂದು ಒಳ್ಳೆಯ ಫಲವನ್ನು ನಾನು ನೋಡ್ತಾ ಇಲ್ಲ. ಅವನಿಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ನಮ್ಮ ಬದುಕಿನಲ್ಲಿ ಹಲವಾರು ಬಾರಿ ಇಂತಹ ಪ್ರಶ್ನೆಗಳನ್ನು ನಾವು ಮಾಡಿರ್ತೀವಿ. ಆಗ ನಾವೇನು ಮಾಡ್ತೀವಿ? ನನಗೆ ವೇದಾಂತದಲ್ಲಿ ನಂಬಿಕೆ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ, ದೇವರೆಲ್ಲೋ ಪಕ್ಷಪಾತಿ, ಅವನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ನೀಚ ಕೆಲಸ ಮಾಡ್ತಾ ಇರುವಂತಹ ಆ ವ್ಯಕ್ತಿಯ ಮೇಲೆ ಭಗವಂತನಿಗೆ ಕರುಣೆ ಇದೆ, ಅವನಿಗೆಲ್ಲವನ್ನ ಕೊಡ್ತಾ ಇದ್ದಾನೆ ಭಗವಂತ, ನನಗೇನೂ ಕೊಡ್ತಾ ಇಲ್ಲ. ಈ ರೀತಿ ನಾವೇನು ಮಾಡ್ತೀವಿ? ವೇದಾಂತವನ್ನು ನಿಂದಿಸ್ತೀವಿ, ಭಗವಂತನನ್ನು ನಾವು ಅವನ ಮೇಲೆ ಆರೋಪವನ್ನು ಮಾಡ್ತೀವಿ. ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಇವೆಲ್ಲ ನಿಷ್ಪ್ರಯೋಜಕ, ಇಂತಹ ಮಾತುಗಳು ಬೇಕೇ ಇಲ್ಲ. ಯಾಕೆ ಅಂತಂದರೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನೀನು ಕೇವಲ ನಿನ್ನ ಕಣ್ಣೆದುರಿಗೆ ನಡೀತಾ ಇರುವಂತಹ ಕೆಲವು ಘಟನೆಗಳನ್ನು ಆಧಾರವಾಗಿಟ್ಕೊಂಡು ನೀನು ಪ್ರಶ್ನೆ ಮಾಡ್ತಾ ಇದೆಯಾ? ಜಗತ್ತು ಅನ್ನುವಂತಹದ್ದು ಬಹಳ ದೊಡ್ಡದು. ಇಟ್ ಈಸ್ ಎ ಕಾಸ್ಮಾಸ್.
ಈ ಜಗತ್ತು, ಇಲ್ಲಿರುವಂತಹ ರಹಸ್ಯ, ಈ ಸೃಷ್ಟಿಯ ರಹಸ್ಯ ನಿನಗೆ ಗೊತ್ತಿಲ್ಲ. ಜಗತ್ತು ಹೇಗೆ ಕೆಲಸ ಮಾಡುತ್ತೆ, ಈ ಸೃಷ್ಟಿ ಹೇಗೆ ಕೆಲಸ ಮಾಡ್ತಾ ಇದೆ, ಭಗವಂತ ಏನು ಕೆಲಸ ಮಾಡ್ತಾ ಇದ್ದೇನೆ ಎನ್ನುವಂತಹದ್ದು ನಿನ್ನ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಯಾರದೋ ಒಬ್ಬ ಜೀವನವನ್ನು ನೀನು ಬಹಳ ಹತ್ತಿರದಿಂದ ನೋಡ್ಬಿಟ್ಟು ನೀನು ಪ್ರಶ್ನೆ ಮಾಡ್ಕೋತಾ ಇದೀಯಾ. ಆದರೆ ನೀನು ಯಾವ ಒಂದು ಘಟನೆಯನ್ನು ನೋಡ್ತಾ ಇದೆಯಾ ಅದು ನಿನಗೆ ಬಹಳ ಸಮೀಪದಲ್ಲಿದೆ. ಆದರೆ ಈ ಜಗತ್ತು ಮತ್ತು ಸೃಷ್ಟಿ ಎನ್ನುವಂತಹದ್ದು ಬಹಳ ದೊಡ್ಡದು, ನಿನ್ನ ಕಣ್ಣಿಗೆ ಕಾಣುವಂತಹದ್ದಲ್ಲ. ಈ ಜಗತ್ತಿನ ರಹಸ್ಯ ನಿನಗೆ ಗೊತ್ತಿಲ್ಲ. ಮತ್ತು ನಾವೆಲ್ಲ ನಮ್ಮದು ಒಂದು ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ನಮ್ಮಲ್ಲಿ ಒಂದು ಧೋರಣೆ ಇರುತ್ತೆ. ಏನು ಅಂತಂದರೆ, ನಮ್ಮ ಕಣ್ಣೆದುರಿಗೆ ನ್ಯಾಯ ಸಿಗಬೇಕು. ಅವನು ತಪ್ಪು ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ಶಿಕ್ಷೆ ಆಗುವಂತಹದ್ದನ್ನು ನಾನು ನೋಡಬೇಕು ಅನ್ನುವಂತಹದ್ದು ನನ್ನ ಧೋರಣೆ. ಬಟ್ ಜಗತ್ತು ಮತ್ತು ಸೃಷ್ಟಿಯ ರಹಸ್ಯ ಈ ರೀತಿಯಲ್ಲ. ಅವನು ಯಾವ ಸಂದರ್ಭದಲ್ಲಿ ನೋವನ್ನು ಅನುಭವಿಸ್ಬೇಕು, ಯಾವ ಸಂದರ್ಭದಲ್ಲಿ ಕರ್ಮಫಲವನ್ನು ಅನುಭವಿಸ್ಬೇಕು, ಅದನ್ನು ಡಿಸೈಡ್ ಮಾಡುವಂತಹದ್ದು ಸೃಷ್ಟಿ. ಆದರೆ ನಿನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಅವನು ತಪ್ಪು ಮಾಡ್ತಾ ಇದ್ದಾನೆ, ಅವನಿಗೆ ಶಿಕ್ಷೆ ಆಗುವಂತಹದ್ದನ್ನು ನಾನು ನೋಡಬೇಕು, ಆಗ ನನಗೆ ಸಮಾಧಾನ. ಇಲ್ಲಿ ಕೇವಲ ನನಗೆ ಸಮಾಧಾನ ಆಗಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ, ದೇವ್ರನ್ನ ನಾವು ನಿಂದಿಸ್ತೀವಿ, ಜಗತ್ತನ್ನು ನಿಂದಿಸ್ತೀವಿ, ವೇದಾಂತವನ್ನು ನಾವು ದೂಷಿಸ್ತೀವಿ. ಜಗತ್ತು ಹೇಗೆ ಕೆಲಸ ಮಾಡ್ತಾ ಇದೆ ಎನ್ನುವಂತಹ ಒಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳುವಂತಹ ತಾಳ್ಮೆ ನಮ್ಮಲ್ಲಿಲ್ಲ, ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ನಮ್ಮದಲ್ಲ. ಸೊ ಈ ವಿಚಾರದಲ್ಲಿ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಲಾ ಆಫ್ ಕರ್ಮ. ಸೊ ಲಾ ಆಫ್ ಕರ್ಮ ಏನು ಹೇಳುತ್ತೆ, ನಿನ್ನ ಪಾಲಿನ ಕೆಲಸವನ್ನು ನೀನು ಮಾಡು, ನಿನ್ನ ಕರ್ತವ್ಯವನ್ನು ನೀನು ಮಾಡು. ನೀ ಏನು ಕರ್ಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಆ ಕರ್ಮವನ್ನು ನೀನು ಮಾಡು. ನಿನ್ನ ಧರ್ಮ ಏನು ಅದನ್ನು ಮಾಡು, ನಿನ್ನ ಪಾಲಿನ ಕರ್ತವ್ಯ ಯಾವುದು ಅದನ್ನು ನೀನು ಮಾಡು. ಆದರೆ ಫಲ ಅನ್ನುವಂತಹದ್ದು ಯಾವ ರೀತಿ ಹಂಚಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯ ಫಲ ಯಾರನ್ನು ಹೋಗಿ ತಲುಪಬೇಕು ಅನ್ನುವಂತಹದ್ದು ಅದು ನನ್ನ ಪಾಲಿನ ಕೆಲಸ. ಅದು ಸೊ ನಾನು ಮಾಡಬೇಕಾಗಿರುವಂತಹದ್ದನ್ನು ನಾನು ಮಾಡ್ತೀನಿ, ಇದರ ಮಧ್ಯೆ ನೀನು ಬರಬೇಡ ಅಂತ ವೇದಾಂತ ಹೇಳುತ್ತೆ. ದಿಸ್ ಈಸ್ ದಿ ಅಡ್ವೈಸ್ ಆಫ್ ದಿ ಲಾ ಆಫ್ ಕರ್ಮ. ಸೊ ಈ ರೀತಿ ನಾನು ಅನುಸರಿಸಿದ್ರೆ ವಾಟ್ ವಿಲ್ ಹ್ಯಾಪನ್, ಆಯಿತು ನಾ ಇದು ಯಾವುದು ಇನ್ಮೇಲಿಂದ ಯೋಚನೆ ಮಾಡೋದಿಲ್ಲ, ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ, ನಾನು ಯೋಚನೆ ಮಾಡೋದಿಲ್ಲ, ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತೀನಿ. ಇಂತಹ ಒಂದು ಮನಸ್ಥಿತಿಗೆ ನಾನು ಒಪ್ಕೊಂಡು ಆ ರೀತಿ ಲಾ ಆಫ್ ಕರ್ಮವನ್ನು ನಾನು ಅನುಸರಿಸ್ತೀನಿ, ನಾನು ಕ್ವಶನ್ ಮಾಡೋದಿಲ್ಲ. ಈ ರೀತಿ ನಾನು ನನ್ನ ಥಿಂಕಿಂಗ್ನ ನಾನು ಚೇಂಜ್ ಮಾಡಿಕೊಂಡ್ರೆ ಸೊ ವಾಟ್ ವಿಲ್ ಹ್ಯಾಪನ್ ಟು ಮೀ, ಆಗ ನನಗೇನಾಗುತ್ತೆ. ನಾವು ಈ ವಿಚಾರವನ್ನು ಹೆಚ್ಚು ಆಲೋಚನೆ ಮಾಡಬೇಕಾಗುತ್ತೆ. ಬಹಳ ಸೂಕ್ಷ್ಮವಾಗಿ ಈ ಲಾ ಆಫ್ ಕರ್ಮವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬೇರೆಯದರ ಬಗ್ಗೆ ಯೋಚನೆ ಮಾಡುವಂತಹದ್ದನ್ನು ಬಿಟ್ಟು ಕೇವಲ ನೀನು ಮಾಡಬೇಕಾಗಿರುವಂತಹ ಕರ್ಮ, ಕರ್ತವ್ಯ, ಧರ್ಮ ಅವುಗಳನ್ನು ನೀನು ಮಾಡ್ಕೊಂಡು ಹೋಗುವಂತ ಲಾ ಆಫ್ ಕರ್ಮ ಹೇಳ್ತಾರೆ. ಆಗ ಕರ್ಮ ಥಿಯರಿಯ ಪ್ರಕಾರ ನೀನು ಮಾಡಿದಂತಹ ಕರ್ಮಕ್ಕೆ ತಕ್ಕಂತೆ ಫಲ ನಿನಗೆ ಬಂದೇ ಬರುತ್ತೆ. ದಟ್ ಈಸ್ ದಿ ಟ್ರೂತ್. ನೀನು ಮಾಡಿದಂತಹ ಕರ್ಮ, ಕರ್ತವ್ಯ, ಧರ್ಮಕ್ಕೆ ನಿನಗೆ ಒಂದು ಫಲ ಬರುತ್ತೆ. ಮತ್ತೊಬ್ಬ ಮಾಡ್ತಾ ಇರುವಂತಹ ಕರ್ಮ, ಅವನ ಪಾಲಿನ ಕರ್ತವ್ಯ, ಅಥವಾ ಅವನು ಯಾವುದನ್ನ ಧರ್ಮ ಅಂತ ಅವನೇನು ಕರ್ಮವನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ತಕ್ಕಂತೆ ಅವನಿಗೆ ಒಂದು ಫಲ ಬರುತ್ತೆ. ಸೊ ನೀನು ಏನು ಮಾಡಿದೆಯಾ ಅದಕ್ಕೆ ನಿನಗೆ ಒಂದು ಫಲ ಅನ್ನುವಂತಹದ್ದು ನಿಶ್ಚಿತ. ಅವಶ್ಯಂ ಭಾವಿತ್ವಾತ್ ಆಚಾರ್ಯರು ಅದನ್ನು ಹೇಳ್ತಾ ಇದ್ದಾರೆ. ನೀನು ಒಂದು ಕರ್ಮವನ್ನು ಮಾಡಿದೀಯಾ ಅಂತಂದ ಮೇಲೆ ಅದಕ್ಕೆ ಒಂದು ಫಲ ಬಂದೇ ಬರುತ್ತೆ. ಆದರೆ ಬೇರೆ ಯಾರೋ ಮಾಡ್ತಾ ಇರುವಂತಹ ಒಂದು ಕರ್ಮವನ್ನು ನೋಡ್ಬಿಟ್ಟು ಅವರಿಗೆ ಶಿಕ್ಷೆ ಆಗಬೇಕು ಅಥವಾ ಅವರಿಗೆ ಇನ್ನೇನೋ ಆಗಬೇಕು ಅನ್ನುವಂತಹದ್ದನ್ನು ನೀನು ಯೋಚನೆ ಮಾಡುವಂತಹದ್ದು ಇಟ್ ಈಸ್ ನಾಟ್ ಯುವರ್ ಕರ್ಮ, ಅದನ್ನು ನೀನು ಯೋಚನೆ ಮಾಡುವಂತಹದ್ದಲ್ಲ. ಸೊ ಇಲ್ಲಿ ಈ ಮಂತ್ರದಲ್ಲಿ ಅದನ್ನು ಇಲ್ಲಿ ಋತುಮ್ ಅಂತ ಹೇಳಿರುವಂತಹದ್ದು. ದಟ್ ಈಸ್ ದಿ ಟ್ರೂತ್. ಸೊ ಋತುಮ್ ಯಾವುದು ಅಂತಂದರೆ ನಿನ್ನ ಕರ್ಮವನ್ನು ನೀನು ಮಾಡು, ಅದು ಸತ್ಯ.
ನೀನು ಒಳ್ಳೇದು ಮಾಡಿದ್ದೀನಿ ಅಂತಂದ ಮೇಲೆ ನಿನಗೆ ಒಳ್ಳೇದು ಹಾಗೆ ಆಗಬೇಕು, ಹಾಗೆ ಆಗುತ್ತೆ. ಸೊ ಯು ಹ್ಯಾವ್ ದಟ್ ಫೇತ್. ಮತ್ತೊಬ್ಬನ ಬಗ್ಗೆ ನೀನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಮೆನ್ಷನ್ ಇನ್ ದಿಸ್ ಮಂತ್ರ ಆಸ್ ಋತುಂ. ಸೊ ನೀನು ಒಳ್ಳೇದು ಮಾಡಿದ್ಯಾ ಅಂತಂದ ಮೇಲೆ ಒಳ್ಳೆಯದೇ ನಿನಗೆ ಅನುಭವ ಆಗೇ ಆಗುತ್ತೆ. ಆದ್ರಿಂದ ಬೇರೆದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೋಬೇಕು? ದಿಸ್ ಈಸ್ ದಿ ಕರ್ಮ ಥಿಯರಿ. ಸೊ ಇಲ್ಲಿ ನಮಗೆ ಒಳ್ಳೆಯದಾಗಬೇಕು, ನನ್ನ ಜೀವನ ಚೆನ್ನಾಗಿರಬೇಕು, ನನ್ನ ಬದುಕಿಗೆ ಒಂದು ಅರ್ಥ ಸಿಗಬೇಕು ಅಂತಂದರೆ ನನ್ನ ಲೈಫಲ್ಲಿ ನನಗೆ ಯಾವ ರೀತಿಯ ಅನುಗ್ರಹ ಸಿಗಬೇಕು ಅನ್ನುವಂತಹದ್ದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿರಬೇಕು. ವೇದಾಂತ ಒಂದೇ ಮಾತಲ್ಲಿ ಹೇಳುತ್ತೆ, ನಿನಗೆ ಅನುಗ್ರಹ ಬೇಕು, ನಿನ್ನ ಬದುಕು ಸಾರ್ಥಕ ಆಗಬೇಕು, ನಿನ್ನ ಬದುಕು ಚೆನ್ನಾಗಿರಬೇಕು ಅಂತಂದರೆ ಬಿ ಗುಡ್. ನಿನ್ನಲ್ಲಿ ಒಳ್ಳೆಯತನ ಇರಬೇಕು, ನಿನ್ನಲ್ಲಿ ಒಳ್ಳೆಯತನ ಇದೆ ಎನ್ನುವಂತಹದ್ದು ನಿನಗೆ ಅರ್ಥ ಆಗಬೇಕು. ಸೊ ಲೆಟ್ ಅಸ್ ಬಿ ಗುಡ್. ಒಳ್ಳೆಯ ತನದಲ್ಲಿ ನಾವಿರಬೇಕು, ಒಳ್ಳೆಯ ಪಾತಲ್ಲಿ ನಾವು ಹೆಜ್ಜೆ ಹಾಕಬೇಕು, ಒಳ್ಳೆಯ ಕರ್ಮವನ್ನು ನಾವು ಮಾಡಬೇಕು. ಸೊ ಲಾ ಆಫ್ ಕರ್ಮ ಅನ್ನುವಂತಹದ್ದು ಇದನ್ನು ಕುರಿತು ಹೇಳುತ್ತೆ. ಈ ಕರ್ಮ ಥಿಯರಿ ಎನ್ನುವಂತಹದ್ದು ಬಹಳ ದೊಡ್ಡ ಭರವಸೆಯನ್ನೇ ಕೊಡುತ್ತೆ. ಯಾಕೆ ಅಂತಂದ್ರೆ ಇದು ಈಶ ಸೃಷ್ಟಿ. ಈ ಜಗತ್ತು ಅನ್ನುವಂತಹದ್ದು ನಿರ್ಮಾಣ ಮಾಡಿರುವಂತಹದ್ದು ಪರಮಾತ್ಮ. ಪರಮಾತ್ಮನ ಸೃಷ್ಟಿ ಇದು ಈ ಜಗತ್ತು ಅನ್ನುವಂತಹದ್ದು. ಸೊ ಪರಮಾತ್ಮ ಮಾಡಿದಾನೆ ಅಂತಂದ್ರೆ ಅವನಿಂದ ಬೇಡದ ಜಗತ್ತು ಇದೆ, ಬೇಕಾಗಿರೋ ಜಗತ್ತು ಇದೆ ಅಂತ ಹೇಳಿ ಎರಡು ರೀತಿಯ ಜಗತ್ತು ಇಲ್ಲ. ಒಂದು ಪರಮಾತ್ಮ ಮಾಡಿರುವಂತಹದ್ದು ಈಶ ಸೃಷ್ಟಿ. ಸೊ ಈ ಈಶ ಸೃಷ್ಟಿಯಲ್ಲಿ ಎಲ್ಲೂ ಕೂಡ ಮೋಸ, ವಂಚನೆ, ಅನ್ಯಾಯ ಇದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಂತಹ ಅನ್ಯಾಯ ಅಥವಾ ವಂಚನೆಗಳನ್ನು ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ದಟ್ ಈಸ್ ನಾಟ್ ಈಶ ಸೃಷ್ಟಿ, ದಟ್ ಈಸ್ ಜೀವ ಸೃಷ್ಟಿ. ಯಾಕೆ ಅಂತಂದ್ರೆ ನೀನು ಮಾಡಬೇಕಾಗಿರುವಂತಹ ಕರ್ಮವನ್ನು ನೀನು ಮಾಡದೆ ಮತ್ತೊಬ್ಬ ಯಾರೋ ಮಾಡ್ತಾ ಇರುವಂತಹ ಕರ್ಮವನ್ನು ನೋಡಿ ಅವನಿಗೆ ಯಾಕೆ ಒಳ್ಳೇದಾಗ್ತಾ ಇದೆ, ಅವನಿಗೆ ಯಾಕೆ ಇನ್ನೂ ಕೆಟ್ಟದಾಗಿಲ್ಲ, ಅದು ನಿನ್ನ ಪಾಲಿನ ಕರ್ಮ ಅಲ್ವೇ ಅಲ್ಲ. ಸೊ ನೀನು ಜೀವ ಸೃಷ್ಟಿಯನ್ನು ನೋಡ್ತಾ ಇದೆಯಾ, ಅದಕ್ಕೆ ನಿನಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಧರ್ಮ ಗೊತ್ತಾಗ್ತಾ ಇಲ್ಲ. ಆದರೆ ದೇರ್ ಈಸ್ ನೋ ಸಚ್ ಟೈಪ್ ಆಫ್ ಎರಡೆರಡು ರೀತಿಯ ಸೃಷ್ಟಿ ಇಲ್ಲ. ಇರೋದು ಒಂದೇ ಸೃಷ್ಟಿ, ದಟ್ ಈಸ್ ಈಶ ಸೃಷ್ಟಿ. ಸೃಷ್ಟಿ ಅನ್ನುವಂತಹದ್ದು ಭಗವಂತ ಮಾಡಿದ್ದಾನೆ, ದಟ್ಸ್ ಆಲ್. ಸೊ ಭಗವಂತನ ಈ ಸೃಷ್ಟಿಯಲ್ಲಿ ಎಲ್ಲೂ ಕೂಡ ಅನ್ಯಾಯ ಇಲ್ಲ. ಸೊ ಅನ್ಯಾಯ ಇರೋದು ಎಲ್ಲಿ ಅಂತಂದ್ರೆ ಜೀವ ಸೃಷ್ಟಿಯಲ್ಲಿ. ಸೊ ಜೀವ ಸೃಷ್ಟಿ ಅಂತಂದ್ರೆ ನಿನ್ನ ಕ್ರಿಯೇಷನ್, ನಿನ್ನ ಗಮನ ಎಲ್ಲಿ ಹೋಯಿತು, ನೀನು ಏನು ಮಾಡಬೇಕಾಗಿದೆ ಅದನ್ನು ಬಿಟ್ಟು ನೀನು ಏನು ಯೋಚನೆ ಮಾಡ್ತಾ ಇದೆಯಾ, ಯಾವುದನ್ನು ನೋಡ್ತಾ ಇದೆಯಾ. ನೀನು ನೋಡಬಾರ್ದನ್ನು ನೋಡ್ಬಿಟ್ಟು ನೀನು ಮನಸ್ಸು ಕೆಡಿಸ್ಕೊಂಡು ಅದನ್ನು ಭಗವಂತನ ಮೇಲೆ ನೀನು ಆರೋಪ ಮಾಡಿದ್ರೆ ನಿನಗೆ ಹೆಂಗೆ ನೆಮ್ಮದಿ ಸಿಗುತ್ತೆ, ಪೀಸ್ ಆಫ್ ಮೈಂಡ್ ನಿನಗೆ ಹೇಗೆ ಸಿಗುತ್ತೆ? ನಿನಗೆ ಸಿಗೋದಿಲ್ಲ. ಸೊ ದಿಸ್ ಈಸ್ ಬಹಳ ಸ್ಪಷ್ಟವಾಗಿ ಕರ್ಮ ಥಿಯರಿ ಈ ವಿಚಾರವನ್ನು ಹೇಳುತ್ತೆ. ಸೊ ನಿನ್ನ ಜೀವನದಲ್ಲಿ ಒಳ್ಳೆಯದಾಗಬೇಕು, ನಿನ್ನ ಬದುಕು ಸಾರ್ಥಕ ಆಗಬೇಕು ಅಂತಂದರೆ ದೆರ್ ಈಸ್ ನೋ ಅದರ್ ವೇ. ಅಲ್ಲೇನು ಬೇರೆ ಇನ್ಯಾವುದು ಏನು ಮ್ಯಾಜಿಕ್ ಅಲ್ಲ. ನಿನ್ನ ಬದುಕು ಸಾರ್ಥಕ ಆಗಬೇಕು, ನಿನ್ನ ಜೀವನ ಚೆನ್ನಾಗಿರಬೇಕು ಅಂತಂದರೆ ಯು ಡೂ ಗುಡ್ ಥಿಂಗ್ಸ್. ನೀನು ಒಳ್ಳೇದು ಮಾಡು, ದಟ್ಸ್ ಆಲ್. ಆದರೆ ಆ ಫಲ ಅನ್ನುವಂಥದ್ದನ್ನ ತಕ್ಷಣದಲ್ಲಿ ನೀನು ನಿರೀಕ್ಷೆ ಮಾಡಬೇಡ. ಭಗವಂತ ಗೀತೆಯಲ್ಲೂ ಅದೇ ಹೇಳಿದನು, ನಿನಗೆ ಅಧಿಕಾರ ಇರುವಂತಹದ್ದು ಕರ್ಮವನ್ನು ಮಾಡೋದಕ್ಕೆ. ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ, ಫಲದಲ್ಲಿ ಅಧಿಕಾರ ಇಲ್ಲ. ಕರ್ಮ ಮಾಡಿಬಿಟ್ಟು ನನಗೆ ಈಗಲೇ ಫಲ ಬೇಕು ಅಂತ ನೀನು ಹಠ ಮಾಡಿದ್ರೆ ಆ ಫಲವನ್ನು ಅನುಭವಿಸುವಂತಹ ಯೋಗ್ಯತೆ ನಿನಗಿಲ್ಲದೆ ಹೋದರೆ ನಾನು ಫಲ ಕೊಟ್ಟರು ಅದು ವೇಸ್ಟ್ ಆಗುವುದು. ಸೊ ಒಂದು ಸೂಕ್ತ ಸಮಯದಲ್ಲಿ ನಿನಗೆ ಫಲ ಸಿಗಬೇಕು. ಆ ಸೂಕ್ತ ಸಮಯವನ್ನು ಒದಗಿಸೋನು ಕೂಡ ನಾನೇ. ಸೊ ಅದಕ್ಕೆ ಕಾಲ ಅಂತ ಹೇಳಿದಾಗ ಈವನ್ ಕಾಲ ಇಸ್ ಕಾಲ್ಡ್ ದಿ ಭಗವಂತ. ಸೊ ಹ್ಯಾವ್ ಫೇತ್. ನಾನು ಕರ್ಮವನ್ನು ಮಾಡ್ತೀನಿ, ಭಗವಂತ ಹೇಳಿರುವಂತೆ ನಾನು ಕರ್ಮವನ್ನು ಮಾಡ್ತೀನಿ, ಅದು ನನ್ನ ಕರ್ತವ್ಯ ಆಗತ್ತೆ. ಫಲದ ನಿರೀಕ್ಷೆ ನಾನು ಭಗವಂತನಿಗೆ ಬಿಡ್ತೀನಿ.
ಸೊ ಆಗ ಭಗವಂತ ಹಿ ವಿಲ್ ರನ್ ದಿ ಸೃಷ್ಟಿ, ಅವನು ಜಗತ್ತನ್ನು ನಡೆಸ್ಕೊಂಡು ಹೋಗ್ತಾನೆ. ಮತ್ತು ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಾನು ಒಳ್ಳೇದು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಒಳ್ಳೇದು ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಗಲಿ ಅಂತ ಹೇಳಿ ಅವಕಾಶವನ್ನು ಕೂಡ ನೀನು ಕಾಯ್ತಾ ಕೂತ್ಕೋಬೇಡ. ಅವಕಾಶಗಳನ್ನು ನೀನು ಭಗವಂತನಿಂದ ನಿರೀಕ್ಷೆ ಮಾಡಬೇಡ, ಅವಕಾಶಗಳನ್ನು ನೀನು ಸೃಷ್ಟಿ ಮಾಡು. ನಿನಗೆ ಸಿಕ್ಕಿರುವಂತಹ ಪ್ರತಿ ಕ್ಷಣ ಅದು ನಿನ್ನ ಪಾಲಿನ ಜೀವನ. ಸೊ ಈ ಕ್ಷಣದಲ್ಲಿ ನೀನು ಬದುಕು ಅಂತ ಹೇಳ್ತಾರೆ ದೊಡ್ಡವರು. ಸೊ ಹಿಂದೆ ಯಾವುದನ್ನೋ ನೆನಪು ಮಾಡಿಕೊಂಡು ಜೀವನ ಬದುಕಬೇಡ. ಪಾಸ್ಟ್ ಅಂತ ಹೇಳ್ತೀವಿ ಅಂತಂದ್ರೆ ಭೂತಕಾಲದ ಯಾವುದೋ ಹಿಂದೆ ನಡೆದಿರೋ ಘಟನೆಯನ್ನ ನೆನಪು ಮಾಡ್ಕೊಂಡು ಈಗ ಅಳಬೇಡ. ಬಟ್ ಮುಂದೆ ಏನೋ ಆಗತ್ತೆ ಅಂತ ಅದರ ಚಿಂತೆನೂ ಬೇಡ. ಹಿಂದಿನದು ಬೇಡ, ಮುಂದಿನದು ಬೇಡ. ಪ್ರೆಸೆಂಟ್, ಈ ಕ್ಷಣ ಈಸ್ ಯುವರ್ ಲೈಫ್. ಈ ಕ್ಷಣ ಈಸ್ ದಿ ಸತ್ಯ. ಸೊ ಈ ಕ್ಷಣದ ಬದುಕನ್ನು ನೀನು ಮಾಡು. ಸೊ ಈ ಕ್ಷಣದಲ್ಲಿ ನಿನಗೆ ಏನು ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶವನ್ನು ನೀನು ಆಪರ್ಚುನಿಟಿ ಅಂತ ತಿಳ್ಕೊಂಡು ನೀನು ಒಳ್ಳೆ ಕೆಲಸ ಮಾಡು. ಸೊ ಇದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಕೇವಲ ಈ ಲಾ ಆಫ್ ಕರ್ಮ ಅನ್ನುವಂತಹದ್ದು ಕೇವಲ ಒಳ್ಳೆ ಜನಗಳಿಗೆ ಮಾತ್ರ ಒಂದು ಈ ರೀತಿ ಸಾಂತ್ವನ ಮಾಡುತ್ತೆ, ದಾರಿಯನ್ನು ತೋರಿಸುತ್ತೆ ಅಂತ ಮಾತ್ರ ಅಲ್ಲ. ದ ಸೇಮ್ ಲಾ ಆಫ್ ಕರ್ಮ ನೀಚ ಜನಗಳಿಗೂ ಕೂಡ ಒಂದು ವಾರ್ನಿಂಗ್ ಕೊಡುತ್ತೆ, ಎಚ್ಚರಿಕೆಯನ್ನು ಕೊಡುತ್ತೆ. ಯಾಕೆಂತಂದರೆ ಕರ್ಮ ಅಂತಂದಾಗ ಅದು ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಅಲ್ಲ. ಅದಕ್ಕೆ ಅದೇನು ಹೇಳುತ್ತೆ ಅಂತಂದರೆ, ನೋಡಪ್ಪ, ಅನೇಕರು ಕರ್ಮವನ್ನು ಮಾಡಿಬಿಟ್ಟು ಹೇಳ್ತಾರೆ, ನಾನು ಮಾಡಿರುವಂತಹ ಕರ್ಮವನ್ನು ಯಾರು ನೋಡಲಿಲ್ಲ, ನಾನು ಮಾಡಿದಂತಹ ಕಳ್ತನ ಯಾರು ನೋಡಲಿಲ್ಲ, ಅಲ್ಲಿ CC ಕ್ಯಾಮ್ರಾ ಇರಲಿಲ್ಲ, ಯಾರು ನೋಡಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಸೊ ನಾನು ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನೀನು ಆ ರೀತಿ ತಿಳ್ಕೊಂಡು ನೀನು ಒಂದು ಕರ್ಮವನ್ನು ಮಾಡಿದ್ರು ಕೂಡ ಯು ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಕರ್ಮಫಲ. ಅದನ್ನೇ ಆಚಾರ್ಯರು ಅವಶ್ಯಂ ಭಾವಿತ್ವ, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಆ ಫಲ ಅನ್ನುವಂತಹದ್ದು ಬಂದೇ ಬರುತ್ತೆ. ಯಾರು ನೋಡಬೇಕೋ ಅವ್ರು ನೋಡಿರ್ತಾರೆ, ಯಾರು ನೋಡಿದ್ದಾರೆ ಎನ್ನುವಂತಹದ್ದು ನಿನ್ನ ಗಮನಕ್ಕೆ ಬಂದಿಲ್ಲ. ಸೊ ಈವನ್ ಫಾರ್ ಬ್ಯಾಡ್ ಪೀಪಲ್ ಆಲ್ಸೋ ಈ ಕರ್ಮ ಥಿಯರಿ ಎನ್ನುವಂತಹದ್ದು ಅವ್ರಿಗೂ ಕೂಡ ವಾರ್ನಿಂಗ್ ಕೊಡುತ್ತೆ. ಸೊ ಒಂದು ಸೂಕ್ತ ಸಮಯದಲ್ಲಿ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ನೀನು ಅನ್ಕೊಂಡಿದೀಯ, ಈಗ ನಾನು ತಪ್ಪಿಸ್ಕೊಂಡಿದ್ದೀನಿ, ನನ್ನನ್ನು ಯಾರು ಹಿಡ್ಕೊಂಡಿಲ್ಲ, ನಾನು ಮಾಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ರೈಟ್ ನೌ ಯು ಆರ್ ಎಂಜಾಯಿಂಗ್ ದಟ್. ಬಟ್ ಒಂದು ಟೈಮ್ ಬರುತ್ತೆ, ಆಗ ಯು ಆರ್ ಗೋಯಿಂಗ್ ಟು ಕಾಟ್. ಯು ಕೆನಾಟ್ ಎಸ್ಕೇಪ್. ಸೊ ಈ ಕಾರಣದಿಂದ ಇಲ್ಲಿ ಕರ್ಮಫಲ ಅನ್ನುವಂತಹದ್ದು ಅದನ್ನು ಋತುಮ್ ಅಂತ ಕೂಡ ಕರೀತಾರೆ. ಈ ಮಂತ್ರದಲ್ಲಿ ಋತುಮ್ ಅಂತ ಕರೆದಿರುವಂತಹದ್ದು ಸತ್ಯ. ಸೊ ಯಾವುದು ಸತ್ಯ ಅಂತಂದ್ರೆ ಕರ್ಮಫಲ. ಕರ್ಮ ಮಾಡಿ ಆಗಿದೆ ಅಂತ ಮೇಲೆ ಒಂದು ಫಲ ಬಂದೇ ಬರುತ್ತೆ ಅನ್ನುವಂತಹದ್ದು ಈಸ್ ದಿ ಸತ್ಯ. ದಟ್ ಸತ್ಯ ಈಸ್ ಕಾಲ್ಡ್ ಕರ್ಮಫಲ. ಸೊ ಇಲ್ಲಿ ಸತ್ಯ ಯಾವುದು ಅಂತಂದ್ರೆ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಹಿಂತಿರುಗಿ ಬರುವಂತಹದ್ರಲ್ಲಿ ಸಂಶಯನೇ ಇಲ್ಲ. ದೆರ್ ಈಸ್ ನೋ ಡೌಟ್. ಸೊ ಇಟ್ ಈಸ್ ಟ್ರೂ. ಅದರಿಂದ ಇದನ್ನು ಋತುಂ ಸತ್ಯಂ ಈ ರೀತಿ ಹೇಳ್ತಾರೆ. ಸೊ ಇಲ್ಲಿ ಇಂತಹ ವಾರ್ನಿಂಗ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಪುರಾಣಗಳು ಕೂಡ ಸಾಕಷ್ಟು ನರಕಗಳ ಬಗ್ಗೆ ವರ್ಣನೆ ಮಾಡುತ್ತೆ. ಯಾಕೆ ಪುರಾಣಗಳಿಗೂ ಅಥವಾ ವೇದಾಂತಕ್ಕೂ ಈ ನರಕಗಳ ಬಗ್ಗೆ ವಿವರಣೆ ಕೊಡುವಂತಹ ಅವಶ್ಯಕತೆ ಇದೆಯಾ? ಇಟ್ ಈಸ್ ಓನ್ಲಿ ಬಿಕಾಸ್ ವೇದಾಂತಕ್ಕೆ ಯಾವುದೇ ಒಬ್ಬ ಮನುಷ್ಯ ಅವನು ಸಫರ್ ಮಾಡ್ತಾ ಇದ್ದಾನೆ ಎನ್ನುವಂತಹದ್ದು ವೇದಾಂತಕ್ಕೆ ಇಷ್ಟ ಇಲ್ಲ. ಸೊ ವೇದಾಂತದ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಉತ್ತಮವಾದ ಬದುಕನ್ನು ಮಾಡಬೇಕು ಅನ್ನುವಂತಹದ್ದು. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಸೊ ಇಲ್ಲಿ ಪುರಾಣಗಳು ವರ್ಣನೆ ಮಾಡಿರುವಂತಹದ್ದು ನರಕಗಳ ಬಗ್ಗೆ ಯಾಕೆ ಅಷ್ಟೊಂದು ವರ್ಣನೆ ಮಾಡಿದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಮನುಷ್ಯ ತನ್ನನ್ನು ತಾನು ತಿದ್ದುಕೊಳ್ಳಿ. ಹಿಂದೆ ತಪ್ಪು ಮಾಡಿರಬಹುದು, ಅಟ್ಲೀಸ್ಟ್ ಇನ್ನು ಮುಂದೆನಾರು ಸರಿ ಹೋಗಲಿ. ಕೆಲವು ಪುರಾಣಗಳಲ್ಲಿ, ಎಸ್ಪೆಷಲಿ ಗರುಡ ಪುರಾಣ ಅಥವಾ ಬೇರೆ ಬೇರೆ ಅನೇಕ ಪುರಾಣಗಳಲ್ಲಿ ಕಡಿಮೆ ಅಂತಂದ್ರೆ 25ರಿಂದ 30 ರೀತಿಯ ನರಕಗಳ ಬಗ್ಗೆ ವರ್ಣನೆ ಇದೆ.
ನಾವು ಅರ್ಥ ಮಾಡ್ಕೋಬೇಕು. ನರಕ ಅನ್ನುವಂಥದ್ದು ಇಟ್ ಈಸ್ ನಾಟ್ ಎ ಲೋಕ. ನಮ್ಮ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ನರಕ ಅನ್ನುವಂತಹದ್ದು ನಾವು ಸತ್ತ ಮೇಲೆ ಮರಣದ ನಂತರದಲ್ಲಿ ಯಾವುದೋ ಒಂದು ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಒಂದು ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಬಟ್ ಪುರಾಣ ಯಾಕೆ ಆ ರೀತಿ ಹೇಳುತ್ತೆ ಅಂತಂದ್ರೆ ಇದು ಅರ್ಥ ಆಗ್ಬೇಕು ನಮಗೆ. ಸೊ ದೇರ್ ಈಸ್ ಎಟ್ ಒಂದು ಸಮಯ ಬರುತ್ತೆ, ಒಂದು ಜಾಗ ಇದೆ, ಅಲ್ಲಿ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ. ಅದು ಯಾವ್ಯಾವ ರೀತಿಯ ಶಿಕ್ಷೆ, ನೀನು ಯಾವ ರೀತಿಯ ಕರ್ಮವನ್ನು ಮಾಡಿರ್ತೀಯ ಅಂತಹ ಕರ್ಮಕ್ಕೆ ನೀನು ಬಹಳ ಘೋರವಾದ ತಪ್ಪು ಮಾಡಿದ್ರೆ ಬಹಳ ಘೋರವಾದ ಶಿಕ್ಷೆನ ನೀನು ಅನುಭವಿಸಲೇಬೇಕು. ಯು ಕೆನಾಟ್ ಎಸ್ಕೇಪ್. ಸೊ ಅದಕ್ಕೆ ನರಕದ ವರ್ಣನೆ ಅಂತ ಹೇಳಿ ಪುರಾಣಗಳಲ್ಲಿ ಅಲ್ಲಿ ಕೊಡುವಂತಹ ಶಿಕ್ಷೆಗಳ ಆ ಪ್ರಮಾಣವನ್ನ ಮತ್ತು ನರಕ ಹೇಗಿರುತ್ತೆ ಅಂತ ನರಕದ ಡಿಸ್ಕ್ರಿಪ್ಷನ್ ಎಲ್ಲ ಯಾಕೆ ಕೊಡ್ತಾರೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಅಟ್ಲೀಸ್ಟ್ ಇವತ್ತೇನೋ ಒಂದು ಪುರಾಣದಲ್ಲಿ ವಿಚಾರ ಬಂತು, ಇವತ್ತು ಅವ್ನು ಕೇಳಿಸ್ಕೊಂಡಿದ್ದಾನೆ, ಇನ್ನು ಮುಂದೆನಾರು ಅವ್ನು ಸರಿ ಹೊಟ್ಟೋಗ್ಲಿ, ಇಲ್ಲಿವರೆಗೆ ಗೊತ್ತಿದ್ದೇನೋ ಅವ್ನು ತಪ್ಪು ಮಾಡಿರ್ಬೋದು. ಈಗ ಪುರಾಣ ಮತ್ತು ವೇದ ಅಂತ ಉಪನಿಷತ್ಗಳು ಇದೆಲ್ಲ ಹೇಳ್ತಾ ಇದೆ ಇಂತಹ ನರಕಗಳಿದೆ ಅಂತಂದಾಗ ಆ ನರಕಗಳನ್ನು ಹೋಗಿ ನೋಡಿರೋಂತಹವ್ರು ಇದಾರ ಅಂತ ಪ್ರಶ್ನೆ ಮಾಡಿದ್ರೆ ಪುರಾಣಗಳಲ್ಲಿ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಪ್ರಕಾರ ನರಕಗಳನ್ನು ನಾವು ಕನ್ವಿನ್ಸ್ ಮಾಡೋಕ್ಕಾಗದೇ ಇಲ್ಲ. ಆದರೆ ಇದೇ ಲೋಕದಲ್ಲಿ ನಮ್ಮ ಕಣ್ಣೆದುರುಗಡೆ ನಾವು ಅನೇಕ ಜನಗಳು ಯಾವ್ಯಾವ ರೀತಿ ಸಫರ್ ಮಾಡ್ತಾ ಇದ್ದಾರೆ. ಸೊ ನರಕ ಅನ್ನೋಂಥ ಅದು ಯಾವುದೋ ಒಂದು ಲೋಕಕ್ಕೆ ನಮ್ಮನ್ನ ಕರ್ಕೊಂಡೋಗಿ ಶಿಕ್ಷೆ ಕೊಡ್ತಾರೆ ಅಂತ ಅಲ್ಲ. ಸೊ ನಾವು ಮಾಡುವಂತಹ ಯಾವುದೇ ರೀತಿಯ ಪಾಪಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕಾಗತ್ತೆ. ದಟ್ ಈಸ್ ನರಕ. ನರಕ ಅಂತಂದ್ರೆ ಏನು ಅಂತಂದ್ರೆ ಪಾಪದ ಕರ್ಮವನ್ನ ಮಾಡಿದ ನಂತರದಲ್ಲಿ ಯು ಕೆನಾಟ್ ಎಸ್ಕೇಪ್ ಅನ್ನುವಂತಹದನ್ನ ವೇದಾಂತ ಹೇಳಿದಾಗ ಅದನ್ನ ಸುಲಭವಾಗಿ ಮನುಷ್ಯ ತಗೊಳ್ಳೋದಿಲ್ಲ. ಏನೋ ಪುರಾಣ, ಇದೊಂದು ಕತೆ, ಅಜ್ಜಿ ಕತೆ, ಆ ರೀತಿಯವನು ಅದನ್ನ ಬಹಳ ಕೂಲಾಗಿ ತಗೊಂಡ್ಬಿಡ್ತಾನೆ. ಸೊ ಈ ಕಾರಣದಿಂದ ನರಕ ಅನ್ನುವಂತಹದ್ದು ಒಂದು ಲೋಕ ಇದೆ. ಸೊ ನೀನು ತಪ್ಪು ಮಾಡಿದ್ರೆ ನೀನು ಅಲ್ಲಿಗೆ ಹೋಗ್ಲೇಬೇಕಾಗತ್ತೆ. ಇಂತಹ ಪಾಯಿಂಟ್ಸ್ಗಳನ್ನ ಸ್ಟ್ರೆಸ್ ಮಾಡಿ ನಮ್ಮ ಪುರಾಣದಲ್ಲಿ ಏನು ಮಾಡುತ್ತೆ, ನರಕದ ವರ್ಣನೆಯನ್ನು ಕೊಡುತ್ತೆ. ಸೊ ನರಕ ಅನ್ನುವಂತಹದ್ದು ಮರಣದ ನಂತರದಲ್ಲಿ ಅನ್ನುವಂತಹದ್ದಲ್ಲ. ನಾವು ನರಕ ಅಂತಂದಾಗ ನಾವು ಅನೇಕ ರೀತಿಯ ಶಿಕ್ಷೆಗಳು ಅಂತಂದಾಗ ಅಲ್ಲಿ ಹೇಳ್ತಾರೆ, ನಮ್ಮ ಕೈ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ, ಬಿಸಿ ನೀರಲ್ಲಿ ನಮ್ಮನ್ನ ಹಾಕ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಮರಣದ ನಂತರದಲ್ಲಿ ದೇಹವನ್ನು ನಾವು ಸಂಸ್ಕಾರ ಮಾಡಿರ್ತೀವಿ, ಇಲ್ಲ ಬರ್ನ್ ಮಾಡಿರ್ತೀವಿ, ಅಥವಾ ಭೂಮಿನಲ್ಲಿ ಮಣ್ಣು ಮಾಡಿರ್ತೀವಿ. ಶರೀರ ಇರೋದಿಲ್ಲ, ಶರೀರ ಕೊಳತು ಹೋಗಿರುತ್ತೆ. ಸೊ ಇಲ್ಲಿ ಪುರಾಣದಲ್ಲಿ ನರಕದ ಬಗ್ಗೆ ವರ್ಣನೆ ಮಾಡಿಬಿಟ್ಟು ಬೆಂಕಿನಲ್ಲಿ ಹಾಕ್ತಾರೆ, ಕುದೀತಾ ಇರೋ ಎಣ್ಣೆನಲ್ಲಿ ನಿನ್ನ ಶರೀರವನ್ನು ಹಾಕ್ತಾರೆ ಅಂತಂದಾಗ ದೇರ್ ಇಸ್ ನೋ ಶರೀರ. ದೆನ್ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಸೊ ನರಕ ಇಸ್ ನಾಟ್ ಎ ಪ್ಲೇಸ್ ಸಮ್ವೇರ್ ಆಫ್ಟರ್ ದಿ ಡೆತ್. ನರಕ ಇಸ್ ಎ ಪ್ಲೇಸ್ ರೈಟ್ ಇನ್ ಫ್ರಂಟ್ ಆಫ್ ಯು. ಇದೇ ಜಾಗದಲ್ಲಿ ನಮ್ಮ ಕಣ್ಣೆದುರುಗಳನ್ನೇ ನಾವು ತಪ್ಪು ಮಾಡಿದ್ರೆ ನಮಗೆ ನರಕ ಕಾಣುತ್ತೆ, ನರಕ ದರ್ಶನ ಆಗತ್ತೆ. ಅದಕ್ಕೆ ಇಲ್ಲಿ ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ ಇದು ಈಶ ಸೃಷ್ಟಿ, ಇಲ್ಲಿ ಎರಡು ಸೃಷ್ಟಿ ಇಲ್ಲ. ಜೀವ ಸೃಷ್ಟಿ ಅಂತ ನೀನು ಮತ್ತೊಂದು ಪ್ರಪಂಚವನ್ನ ನೀನು ಕಲ್ಪನೆ ಮಾಡ್ಕೋಬೇಡ. ಭಗವಂತ ಮಾಡಿರುವಂತಹ ಈ ಒಂದು ಜಗತ್ತು ಬಹಳ ಸುಂದರವಾಗಿದೆ. ಈ ಜಗತ್ತಿನಲ್ಲಿ ನಾನು ಬದುಕನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ನನಗೆ ಅವಕಾಶ ಕೊಟ್ಟಿದ್ದಾನೆ. ಸೊ ಇಟ್ ಈಸ್ ಈಶ ಸೃಷ್ಟಿ. ಸೊ ಇಲ್ಲಿ ನಾನು ನನ್ನ ಪಾಲಿನಲ್ಲಿ ಈಗ ಕುದುರೆಗೆ ನಾವು ಕಣ್ಣಿಗೆ ಹಾಕ್ತೀವಲ್ಲ, ಅದು ಏನು ಕಾಣೋದೇ ಇಲ್ಲ. ಆ ರೀತಿಯಲ್ಲಿ ನಾವು ಕೂಡ ಕಣ್ಣಿಗೆ ಕಪ್ಪು ಪಟ್ಟಿ ಹಾಕ್ಬಿಟ್ಟು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೇಕು. ಅವ್ರು ಏನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವ್ರು ಮಾಡಿ ಅವ್ರಿಗೆ ಇನ್ನೂ ಏನೂ ಆಗ್ಲಿಲ್ವಲ್ಲ. ಸೊ ಯು ಕೆನಾಟ್ ಸ್ಲೀಪ್ ಅಷ್ಟೇ. ನಿನಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಅದ್ರ ಬದಲು ನನ್ನ ಶಕ್ತಿ ಇದು, ನನ್ನ ಕರ್ತವ್ಯ ಇದು, ನನ್ನ ಕರ್ಮ ಇದು, ಭಗವಂತನಿಗೆ ನಾನು ಅರ್ಪಣೆ ಮಾಡ್ತೀನಿ. ಡೆಫಿನೆಟ್ ಆಗಿ ನಿದ್ದೆ ಬರುತ್ತೆ, ಡೆಫಿನೆಟ್ ಆಗಿ ಒಳ್ಳೇದಾಗುತ್ತೆ. ಸೊ
ಸೊ ಬಿ ಗುಡ್ ಅಂಡ್ ಡೂ ಗುಡ್. ನೀನು ಕೂಡ ಒಳ್ಳೆಯವನಾಗಿರು, ಒಳ್ಳೆದನ್ನೇ ಬೇರೆಯವ್ರಿಗೂ ಮಾಡು. ಮಾಡೋದಾದ್ರೆ ಈಗ ಕರ್ಮ ಮಾಡದೆ, ಗೀತೆಯಲ್ಲಿ ಪರಮಾತ್ಮ ಅದೇ ಹೇಳ್ತಾನೆ, ಕರ್ಮ ಮಾಡದೆ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಒಬ್ಬ ಜೀವ ಇಲ್ಲಿ ಜನ್ಮ ಅಂತ ಹೇಳಿ ತಗೊಂಡು ಬಂದಿದ್ದಾನೆ ಅಂತಂದ ಮೇಲೆ ಕರ್ಮವನ್ನು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಏನೂ ಮಾಡೋದೇ ಇಲ್ಲ ಅಂತ ಹೇಳಿ ನಾನು ಮೂಲೆಯಲ್ಲಿ ಕೂತ್ಕೊಳ್ತೀನಿ ಅಂತಂದ್ರೆ ಯು ಕೆನಾಟ್ ಸಿಟ್ ಲೈಕ್ ದಟ್. ಸೊ ನೀನು ಕರ್ಮವನ್ನು ಮಾಡಲೇಬೇಕು. ಕರ್ಮದಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತಂದ ಮೇಲೆ ಮಾಡೋದಾದರೆ ಪುಣ್ಯದ ಕರ್ಮಗಳನ್ನೇ ಮಾಡು. ಸೊ ಯು ವಿಲ್ ಗೆಟ್ ದಿ ಗುಡ್ ರಿಟರ್ನ್ಸ್, ಒಳ್ಳೆ ಫಲಗಳೇ ಬರುತ್ತೆ. ಸೊ ಅದರಿಂದ ಪುಣ್ಯ ಕರ್ಮಗಳನ್ನೇ ಮಾಡು ನೀನು. ಒಬ್ಬ ವ್ಯಕ್ತಿ ತನ್ನ ಪೂರ್ವ ಕರ್ಮದ ಫಲದ ಕಾರಣದಿಂದ ಈಗ ಅನೇಕ ರೀತಿಯ ನೋವುಗಳನ್ನು ಅವನು ಅನುಭವಿಸ್ತಾ ಇದ್ದಾನೆ ಅಂತಂದಾಗ ಅವನ ಮನಸ್ಥಿತಿ ಹೇಗಿರಬೇಡ. ಯಾವುದೋ ಸಮಯದಲ್ಲಿ, ಯಾವುದೋ ಜನ್ಮದಲ್ಲಿ ಯಾವಾಗ ಮಾಡಿದ್ದೀನಿ ಅನ್ನೋದೇ ಜ್ಞಾಪಕ ಇಲ್ಲ, ಬಟ್ ಈಗ ನಾನು ಐ ಆಮ್ ಸಫರಿಂಗ್. ಈಗ ಸಫರಿಂಗ್ ಮಾತ್ರ ನನಗೆ ಅನುಭವ ಆಗ್ತಾ ಇದೆ, ಬಟ್ ಯಾವ ಸಂದರ್ಭದಲ್ಲಿ ಕರ್ಮವನ್ನು ಮಾಡಿದೆ, ಹೇಗೆ ಕರ್ಮವನ್ನು ಮಾಡಿದೆ, ಅದು ಯಾವುದು ನೆನಪಿಗೆ ಬರ್ತಾ ಇಲ್ಲ. ಸೊ ಈಗ ನನಗೀಗ ಐ ಆಮ್ ಓನ್ಲಿ ಎಕ್ಸ್ಪೀರಿಯನ್ಸಿಂಗ್ ದಿ ಪೇನ್ ಅಂಡ್ ದಟ್ ಪೇನ್ ಈಸ್ ಕಾಲ್ಡ್ ದಿ ಕರ್ಮಫಲ. ಹಾಗಾದಾಗ ನಮ್ಮ ಮನಸ್ಸು ಹೇಗಿರುತ್ತೆ? ದ ಮೈಂಡ್ ಈಸ್ ವೆರಿ ಮಚ್ ಡಿಸ್ಟರ್ಬ್ಡ್. ಮನಸ್ಸಿನಲ್ಲಿ ಶಾಂತಿ ಎನ್ನುವಂತಹದ್ದೇ ಇರೋದಿಲ್ಲ. ಒಂದು ವೇಳೆ ಇಂತಹ ನೋವು ಅನುಭವಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮನಸ್ಸು ಗೊಂದಲವಾಗಿದೆ ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ಮನಸ್ಸು ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು ಅಂತ ಅಂದರೆ ಟು ದಟ್ ಎಕ್ಸ್ಟೆಂಟ್ ಕರ್ಮಫಲ ಗಾಟ್ ರಿಡ್ಯೂಸ್ಡ್. ಟು ದಟ್ ಎಕ್ಸ್ಟೆಂಟ್ ಆ ಸಫರಿಂಗ್ಸ್ ಅನ್ನುವಂತಹದ್ದು ಕಡಿಮೆ ಆಯಿತು. ಅಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಕಿರುನಗೆ ನಮ್ಮ ಮುಖದ ಮೇಲೆ ಬಂದರೆ ಟು ದಟ್ ಎಕ್ಸ್ಟೆಂಟ್ ಕರ್ಮಫಲ ಕಡಿಮೆ ಆಯಿತು. ಇಲ್ಲಾಂದ್ರೆ ನಗಕ್ಕಾಗ್ತಿರ್ಲಿಲ್ಲ, ಕಿರುನಗೆ ಬರ್ತಾ ಇರಲಿಲ್ಲ. ನಾನು ನಗಬೇಕು ಅಂದ್ರೂ ನಗಕ್ಕಾಗೋದಿಲ್ಲ. ಯಾಕೆಂದ್ರೆ ಮನಸ್ಸು ಅಷ್ಟೊಂದು ಡಿಸ್ಟರ್ಬ್ ಆಗಿದೆ, ದೇಹ ಅಷ್ಟೊಂದು ನೋವು ಅನುಭವಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹೇಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ? ಅಂತಹ ಸಂದರ್ಭದಲ್ಲಿ ಏನನ್ನೋ ನೋಡ್ತೀವಿ, ಯಾವುದೋ ಮಕ್ಕಳನ್ನು ನೋಡ್ತೀವಿ, ಏನೋ ಮಾಡಿ ಒಂಚೂರು ನೋವು ಕಡಿಮೆ ಆಯಿತು ಅಂತಂದರೆ ಆ ಯಾವುದೋ ಒಂದು ಮಗು ಪರಮಾತ್ಮನ ರೂಪದಲ್ಲಿ ನಮ್ಮ ಕರ್ಮವನ್ನು ಕಳ್ಕೊಂಡಿದೆಯಾ ನೀನು. ದಟ್ ಈಸ್ ವೇ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಲಿಟ್ಲ್ ಬಿಟ್ ಶಾಂತಿ ಇನ್ ಯುವರ್ ಮೈಂಡ್. ಸೊ ಭಗವಂತ ನಾನಾ ರೂಪದಲ್ಲಿ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ, ಹೇಗೆ ಬೇಕಾದರೂ ಹಾಗಿರ್ತಾನೆ. ಅವನು ಹೀಗೆ ಬರ್ತಾನೆ ಅಂತ ಅಲ್ಲ. ಸೊ ನಾವು ಕರ್ಮವನ್ನು ಕಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಅಲ್ಲೇ ಸ್ವಲ್ಪ ಒಂದು ಚೂರು ಪೀಸ್ ಆಫ್ ಮೈಂಡ್ ಸಿಗ್ತಾ ಇದೆ ಅಂತಂದರೆ ಟು ದಟ್ ಎಕ್ಸ್ಟೆಂಟ್ ಕರ್ಮ ಕಡಿಮೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನನ್ನ ನೋವು ಕಡಿಮೆ ಆಗ್ತಾ ಇದೆ. ನನ್ನನ್ನು ಹೀಗೆ ಇಟ್ಟಿರೋದಿಲ್ಲ, ಸಂಪೂರ್ಣವಾಗಿ ನನ್ನನ್ನು ಗುಣಪಡಿಸ್ತಾನೆ ಅವನು, ಬಿಡೋದಿಲ್ಲ ಅವನು. ಸೊ ಇಲ್ಲಿ ದಿ ರೋಲ್ ಆಫ್ ಕರ್ಮ, ಇಟ್ ಸ್ಲೋಲಿ ಸೈಲೆನ್ಸಸ್ ದಿ ಮೈಂಡ್ ಆಫ್ ದಿ ಪರ್ಸನ್ ಹೂ ಈಸ್ ರಿಯಲಿ ಸಫರಿಂಗ್. ಆ ಕರ್ಮಫಲ ಅನ್ನುವಂತಹದ್ದು ಅಲ್ಲಿ ಈ ಒಂದು ಕರ್ಮದ ಪಾತ್ರ ಏನು? ಒಬ್ಬ ಮನುಷ್ಯ ಬಿಕಾಸ್ ಆಫ್ ದಿ ಕರ್ಮಫಲ, ಬಿಕಾಸ್ ಆಫ್ ದಿ ಪಾಪದ ಕರ್ಮದ ಫಲದ ಕಾರಣದಿಂದ ಅವನೇನು ಬಹಳ ಸಫರ್ ಮಾಡ್ತಾ ಇದ್ದಾನೆ. ಹಿ ಈಸ್ ಸಫರಿಂಗ್ ಎ ಲಾಟ್. ಅಂತಹ ಸಂದರ್ಭದಲ್ಲಿ ದಿ ರೋಲ್ ಆಫ್ ಕರ್ಮ, ಕರ್ಮದ ಪಾತ್ರ ಏನು ಅಂತಂದ್ರೆ ಇಟ್ ಸೈಲೆನ್ಸಸ್ ದಿ ಮೈಂಡ್. ಮನಸ್ಸನ್ನ ಸ್ತಬ್ಧಗೊಳಿಸುತ್ತೆ, ನಿಶಬ್ದನನ್ನಾಗಿ ಮಾಡುತ್ತೆ. ಅವನಿಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಎಕ್ಸೆಪ್ಟ್ ಹಿ ಈಸ್ ಗೋಯಿಂಗ್ ಥ್ರೂ ದಟ್ ಸಫರಿಂಗ್ಸ್. ದಟ್ಸ್ ಆಲ್. ಯಾರ ಮೇಲೂ ಕಿರಿಚ್ಕೊಳ್ಳೋಕ್ಕಾಗಲ್ಲ, ಯಾರನ್ನೂ ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಪಾಲಿನ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಒಬ್ಬನೇ ಹಿ ಬಿಕಮ್ಸ್ ವೆರಿ ಸೈಲೆಂಟ್. ದಟ್ ಈಸ್ ದಿ ರೋಲ್ ಆಫ್ ದಿ ಕರ್ಮ.
ಇಲ್ಲಿ ಲಾ ಆಫ್ ಕರ್ಮ ಈ ರೀತಿ ಅವನನ್ನು ಸೈಲೆನ್ಸ್ ಮಾಡುವ ಮೂಲಕ ಅವನನ್ನು ಹೇಗೆ ಸಂತೈಸುತ್ತೆ? ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಓನ್ ಪ್ರೀವಿಯಸ್ ಸಿನ್ಫುಲ್ ಆ್ಯಕ್ಷನ್ಸ್. ಅವನಿಗೆ ಹೇಳುತ್ತದು, ಕರ್ಮ ನೋಡಪ್ಪ, ನೀನು ಅನುಭವಿಸ್ತಾ ಇದೆಯಾ, ಎಷ್ಟೊಂದು ನೋವು ತಿಂತಾ ಇದೆಯಾ ನೀನು. ಅದು ದೈಹಿಕ ನೋವಿರ್ಬೋದು, ಮಾನಸಿಕ ನೋವಿರ್ಬೋದು, ಎಲ್ಲೋ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಏನೋ ಒಂದಾಗಿರ್ಬೋದು. ಒಟ್ಟಿನಲ್ಲಿ ಒಂದು ಕರ್ಮದ ಫಲವನ್ನು ನೀನು ಅನುಭವಿಸ್ತಾ ಇದೆಯಾ ಅಂತಂದರೆ ಯೋಚನೆ ಮಾಡೋದು. ಇಂತಹ ಪರಿಸ್ಥಿತಿ ಇವತ್ತು ನಿನಗೆ ಬಂದಿದೆ ಅಂತಂದರೆ ಇದಕ್ಕೆ ಹಿಂದೆ ನೀನೇ ಎಲ್ಲೋ ಏನೋ ಒಂದು ತಪ್ಪು ಮಾಡಿರ್ಬಹುದಪ್ಪ. ಅದನ್ನು ಜ್ಞಾಪಿಸುತ್ತೆ. ಅದು ಜ್ಞಾಪಕ ಬಂದಾಗ ಮನುಷ್ಯನಿಗೆ ಓಹೋ, ಸೊ ಇದು ನಾನು ಅನುಭವಿಸ್ತಾ ಇರುವಂತಹದ್ದು ಬೇರೆ ಯಾರಿಂದನೂ ಅಲ್ಲ, ನಾನೇ ತಪ್ಪು ಮಾಡಿದ್ದೀನಿ, ನಾನೇ ಅನುಭವಿಸ್ತಾ ಇದ್ದೀನಿ. ಸೊ ಇವತ್ತು ನನ್ನ ನೋವಿಗೆ ನಾನೇ ಕಾರಣ, ಬೇರೆ ಯಾರೂ ಅಲ್ಲ. ಸೊ ಇಂತಹ ಒಂದು ನೀತಿ ನಮಗೆ ಅರ್ಥ ಮಾಡಿಸುತ್ತೆ, ಇಷ್ಟೊಂದು ಸಮಾಧಾನ ಮಾಡುತ್ತೆ, ಬಂದು ಬೆನ್ಸವರುತ್ತೆ. ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲಪ್ಪ, ನೀನು ಏನೋ ಮಾಡಿದ್ಯಾ, ನಿನಗೆ ಗೊತ್ತಿಲ್ಲ, ನಿನಗೆ ಜ್ಞಾಪಕ ಇಲ್ಲ, ಮಾಡೋ ಟೈಮಲ್ಲಿ ನಿನಗೆ ಇಂತಹದ್ದು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರಲಿಲ್ಲ, ಮಾಡಿದ್ಯಾ, ಈಗ ನೀನು ಅನುಭವಿಸಲೇಬೇಕು. ಸೊ ಇವತ್ತಿನ ಈ ಒಂದು ಪೇನ್ಗೆ ನೀನೇ ಕಾರಣ, ಬೇರೆ ಯಾರೂ ಅಲ್ಲ. ಬೇರೆ ಯಾರನ್ನೂ ದೂಷಿಸಬೇಡ. ಸೊ ಅದರಿಂದ ಪ್ರಾರಂಭದಲ್ಲಿ ನಾವು ಅದನ್ನೇ ಡಿಸ್ಕಸ್ ಮಾಡಿದ್ದು. ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಅವನೇನೋ ಮಾಡ್ತಾ ಇದ್ದಾನೆ, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ಅವನಿಗೇನೂ ತೊಂದರೆ ಆಗಿಲ್ಲ, ನನಗೆ ಮಾತ್ರ ಯಾಕೆ ಇಷ್ಟು ಸಂಕಟ? ಬಿಕಾಸ್ ನಾವು ಮತ್ತೊಬ್ಬನನ್ನು ನೋಡುವಂತಹ ಅವಶ್ಯಕತೆನೇ ಇಲ್ಲ. ನನ್ನ ಪಾಲಿನ ಕರ್ಮವನ್ನು ನಾನು ಮಾಡ್ಕೊಂಡು ಹೋಗಬೇಕು, ದಟ್ಸ್ ಆಲ್. ಸೊ ಈ ಪರಿಸ್ಥಿತಿಗಾಗಿ ನೀನು ಯಾರನ್ನು ನಿಂದಿಸೋ ಅಗತ್ಯ ಇಲ್ಲ. ಈ ಎಲ್ಲ ನೋವುಗಳು ಕೇವಲ ನೀನು ಹಿಂದೆ ಮಾಡಿದಂತಹ ಕರ್ಮಗಳ ಕಾರಣ. ಹೀಗೆ ಅದು ಸತ್ಯವನ್ನು ಇಟ್ ಅನ್ಫೋಲ್ಡ್ಸ್, ಆ ಸತ್ಯವನ್ನು ತೆರೆದು ಅವನಿಗೆ ಮನುಷ್ಯನಿಗೆ ತೋರಿಸುತ್ತೆ. ಆಗ ಅವನಿಗೆ ಸಮಾಧಾನ ಆಗುತ್ತೆ, ಓಹೋ ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನಿ ಇದಕ್ಕೆಲ್ಲ ನಾನೇ ಹಿಂದೆ ಏನೋ ಮಾಡಿದ್ದೀನಿ ಅನ್ಸುತ್ತೆ. ಅದರಿಂದ ಬೇರೆ ಯಾರನ್ನೂ ನಾನು ಅಂದ್ಕೊಳ್ಳೋದು ಬೇಡ. ಬೇರೆ ಯಾರನ್ನೂ ನಾನು ಅಂದರೆ ಮತ್ತೆ ಇನ್ನಷ್ಟು ಕರ್ಮ ನನಗೆ ಸುತ್ತಕೊಳ್ಳುತ್ತೆ. ಸೊ ಈಗ ನಾನು ಮೂಕನಾಗಿ ಹೋಗಬೇಕು, ಇದನ್ನು ನಾನೇ ಅನುಭವಿಸ್ಬೇಕು. ಇವತ್ತಿನ ಪೇನು ಇಟ್ ಈಸ್ ಮೈ ಓನ್ ಸಿನ್ಫುಲ್ ಆ್ಯಕ್ಷನ್ಸ್. ನಾನು ಹಿಂದೆ ಇಂತಹ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ, ಈಗ ಅದರ ಫಲ ಬಂದಿದೆ, ನಾನು ಅನುಭವಿಸ್ತಾ ಇದ್ದೀನಿ. ಹೀಗೆ ಸತ್ಯವನ್ನು ನಿಷ್ಠೂರವಾಗಿ ತಿಳಿಸುವಂತಹದ್ದು ಕೇವಲ ವೇದಾಂತ ಮಾತ್ರ ಅಂತಂದರೆ ಕರ್ಮ ಥಿಯರಿ. ದಟ್ ಈಸ್ ದಿ ರೋಲ್ ಆಫ್ ದಿ ಕರ್ಮ. ಸೊ ಇಷ್ಟು ನೋವು ಅನುಭವಿಸ್ಬೇಕಾದ್ರೂ ಅವನಿಗೆ ಸತ್ಯ ಅರ್ಥ ಆಗಿದೆ ಅಂತಂದಾಗ ಅವನು ಶಾಂತನಾಗ್ತಾನೆ. ಆ್ಯಂಡ್ ಹಿ ಪ್ರಿಪೇರ್ಸ್, ಓಕೆ ಅನುಭವಿಸಿ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಅವನು ಪ್ರಿಪೇರ್ ಆಗ್ತಾನೆ. ಅವನು ಪ್ರಿಪೇರ್ ಆಗಿದ್ದಾನೆ ಅಂತಂದರೆ ಅರ್ಧ ಕರ್ಮ ಕಳ್ಕೊಂಡು ಹಂಗೆ. ನಾನು ಪ್ರಿಪೇರ್ ಆಗಿಲ್ಲ ಅಂತಂದಾಗ ನನ್ನಲ್ಲಿ ಆ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. ಮನಸ್ಸಿನಲ್ಲಿ ಗೊಂದಲಗಳು ಯಾಕೆ ಸೃಷ್ಟಿಯಾಗುತ್ತೆ ಅಂತಂದರೆ ಪ್ರಿಪೇರ್ಡ್ನೆಸ್ ಇರೋದಿಲ್ಲ. ನನಗೆ ಬೇಕು ಅಂತ ಅದು ಸಿಗೋದಿಲ್ಲ, ಅದು ಸಿಗೋದಿಲ್ಲ, ನಾನು ಬಿಡೋದಿಲ್ಲ. ಸೊ ನನ್ನಲ್ಲಿ ಯುದ್ಧ ನಡೀತಾನೇ ಇರುತ್ತೆ. ಇದಕ್ಕೆ ಸಮಾಧಾನ ಇಲ್ಲ. ಯಾವಾಗ ದಿ ರೋಲ್ ಆಫ್ ಕರ್ಮ ಇಟ್ ಕಮ್ಸ್ ಅಂಡ್ ಟೆಲ್ಸ್, ನೀನು ಏನು ಒಂದು ನೋವನ್ನ ಅನುಭವಿಸ್ತಾ ಇದೆಯಾ, ಈ ಒಂದು ಪರಿಸ್ಥಿತಿಗೆ ನೀನೇ ಕಾರಣ, ಈ ಹಿಂದೆ ನೀನೇನೋ ತಪ್ಪು ಮಾಡಿದೆಯಾ, ಈಗ ಅದರ ಫಲ ನಿನ್ನ ಹತ್ರ ನಿನ್ನ ಹುಡುಕೊಂಡು ಬಂದು ನಿನಗೆ ಕೊಟ್ಟಿದೆ. ನೀನು ಇದನ್ನು ಅನುಭವಿಸಿ ಕಳ್ಕೊಳ್ಳದೆ ಬೇರೆ ದಾರಿ ಇಲ್ಲ. ನೀ ಇದನ್ನು ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಯು ಕೆನಾಟ್ ಟ್ರಾನ್ಸ್ಫರ್ ಇಟ್. ಅಥವಾ ನಿನ್ನ ಮೇಲಿನ ಪ್ರೀತಿಯಿಂದ ಯಾರೋ ನಾನು ಬಂದು ತಗೋತೀನಿ, ಅವರು ತಗೊಳಕ್ಕಾಗೋದಿಲ್ಲ. ಸೊ ಇದು ಹೇಗೆ ಕಳ್ಕೋಬೇಕು ಅಂತಂದರೆ ಪ್ರಿಪೇರ್ ಆಗೋದು. ಫಿಕ್ಸ್ ಯುವರ್ ಮೈಂಡ್, ಎಸ್ ಐ ಆಮ್ ಪ್ರಿಪೇರ್ಡ್. ಯಾವಾಗ ನನ್ನಲ್ಲಿ ನನಗೆ ಬೇಕು ಅಂತ ಅದು ಕೊಡೋದಿಲ್ಲ, ಈ ಯುದ್ಧ ಸ್ಟಾಪ್ ಆಗುತ್ತೆ. ಅದೇನು ಕೊಡ್ತೀಯೋ ಕೊಡು, ನಾನು ತೊಗೊಂಡ್ಬಿಡ್ತೀನಿ, ಎಲ್ಲ ಮುಗಿಸ್ಕೋತೀನಿ. ದಟ್ ಈಸ್ ದಿ ಎಂಡ್. ಅಂದರೆ ಆ ಒಂದು ಸಮಾಧಾನ ಮನಸ್ಸಿಗೆ ಬಂತು ಅಂತಂದರೆ ನಿನ್ನ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ಯಾ, ನಿನ್ನ ಮುಂದಿನ ಲೈಫ್ಗೆ ನೀನು ಪ್ರಿಪೇರ್ ಆಗ್ತಾ ಇದೆಯಾ ಅನ್ನೋ ಸಿಗ್ನಲ್ ಅದು. ಯು ಆರ್ ಪ್ರಿಪೇರಿಂಗ್ ನಿನ್ನ ನೆಕ್ಸ್ಟ್ ಲೈಫ್ಗೆ, ನಿನ್ನ ಮುಂದಿನ
ನಾಳೆಯ ದಿನ ನೀನು ಹೇಗಿರಬೇಕು ಅನ್ನೋದಕ್ಕೆ ನೀನು ಇವತ್ತು ರೆಡಿಯಾಗಿ ಹೋಗಿದ್ಯಾ ಅನ್ನೋ ಸೂಚನೆ ಅದು. ಸೊ ಐ ಆಮ್ ಪ್ರಿಪೇರ್ಡ್. ಈ ನೋವಿಗೆ ನಾನೇ ಕಾರಣ, ನಾನು ಯಾರನ್ನೂ ದೂಷಿಸೋದಿಲ್ಲ. ಹಿಂದೆ ನಾನು ತಪ್ಪು ಮಾಡಿದ್ದೆ, ಈಗ ನಾನು ಅನುಭವಿಸ್ಲೇಬೇಕು, ಅನುಭವಿಸ್ಬಿಡ್ತೀನಿ. ಇದು ಮುಗಿದೋಗ್ಲಿ. ಇದು ಮುಗಿದೋದ್ಮೇಲೆ ಚಿನ್ನನ ಬೆಂಕಿನಲ್ಲಿಟ್ಟು ಕುದಿಸಿ 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 ಅದು ಪರಿಶುದ್ಧವಾಗಬೇಕು ಅಂತಂದರೆ ಅಷ್ಟು ಬೆಂಕಿನಲ್ಲಿ ಅದು ಬೇಯಬೇಕು. ಚಿನ್ನ ಅಪರಂಜಿ ಆಗಬೇಕು ಅಂತಂದ್ರೆ ಆ ಬೆಂಕಿಯ ಕಾವು ಆ ಬೆಂಕಿಗೆ ಸಿಗಬೇಕದು. ಆಮೇಲೆ ಅದು ಪುಟಕ್ಕಿಟ್ಟ ಚಿನ್ನ ಅಂತ ಹೇಳಿ, ಅಪರಂಜಿ ಚಿನ್ನ ಅಂತ ಹೇಳಿ ಅದು ಈಚೆ ಬಂದಾಗ ನೆಕ್ಲೆಸ್ ಮಾಡಿಸ್ಕೋಬೋದು, ಬಳೆ ಮಾಡಿಸ್ಕೋಬೋದು, ಸರ ಮಾಡಿಸ್ಕೋಬೋದು. ಸೊ ಒನ್ಸ್ ನಿನ್ನ ಕರ್ಮಗಳನ್ನ ನೀನು ಕಳ್ಕೊಂಡಿದ್ಯಾ ಅಂತಂದರೆ ಯು ಆರ್ ಫ್ರೆಶ್, ಯು ಆರ್ ಪ್ರಿಪೇರ್ಡ್, ಯು ಆರ್ ಫ್ರೆಶ್. ಸೊ ದಟ್ ಈಸ್ ದಿ ರೋಲ್ ಆಫ್ ದಿ ಕರ್ಮ. ಸೊ ಕರ್ಮ ಮನುಷ್ಯನನ್ನು ಹೇಗೆ ಅಂತಂದರೆ, ಕರ್ಮ ಸೂಕ್ತ ಸಮಯದಲ್ಲಿ ಬಂದು ಫಲಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಇಟ್ ಕ್ರಿಯೇಟ್ಸ್ 2 ಡಿಫರೆಂಟ್ ಟೈಪ್ಸ್ ಆಫ್ ಪೀಪಲ್. 2 ರೀತಿಯ ಜನಗಳನ್ನು ಅದು ಸೃಷ್ಟಿ ಮಾಡುತ್ತೆ ಕರ್ಮಫಲ. ಒಂದು ಹರ್ಷ ಚಿತ್ತದಿಂದ ಕೂಡಿರುವಂತಹ ಜನಗಳನ್ನು ಪ್ರಿಪೇರ್ ಮಾಡುತ್ತೆ. ಕರ್ಮ ಕಳ್ಕೊಂಡ್ಬಿಟ್ಟೆ ಅಂತ ಖುಷಿ ಪಡ್ತಾರೆ. ಇನ್ನೊಂದು ಬೇರೆ ದಾರಿನೇ ಇಲ್ಲ, ಅಸಹಾಯಕ ಪರಿಸ್ಥಿತಿಯಿಂದ ಕೂಡಿದೆ, ಈಗ ನಾನು ಇದನ್ನು ಕಳ್ಕೊಂಡ ನಂತರದಲ್ಲಿ ನನಗೆ ಮುಂದೆ ಒಳ್ಳೆಯ ದಿನಗಳು ಬರುತ್ತೆ. ಸೊ ಆ ನಿರೀಕ್ಷೆಯಲ್ಲಿ ಇರುವಂತಹ ಜನಗಳನ್ನು ಕೂಡ ಅದು ಸೃಷ್ಟಿ ಮಾಡುತ್ತೆ. ಸೊ ದಟ್ ಈಸ್ ದಿ ಪವರ್ ಆಫ್ ಕರ್ಮಫಲ. ಕರ್ಮಕ್ಕಿರುವಂತಹ ಶಕ್ತಿ ಏನು ಅಂತಂದರೆ ಸಮಾಜದಲ್ಲಿ 2 ರೀತಿಯ ಜನಗಳನ್ನು ಅದು ಸೃಷ್ಟಿ ಮಾಡಿಬಿಡುತ್ತೆ. ಆದ್ದರಿಂದ ಈ ಒಂದು ಕರ್ಮಫಲ ಅನ್ನುವಂತಹದ್ದು ಹೀಗೆ ಅನೇಕ ಬೇರೆ ಬೇರೆ ಉದ್ದೇಶಗಳಿಂದ ಅದು ಸೂಕ್ತ ಸಮಯದಲ್ಲಿ ಬಂದು ನಮ್ಮನ್ನು ಸೇರಿಕೊಳ್ಳುತ್ತೆ. ಆದ್ದರಿಂದ ಐ ಆಮ್ ಹ್ಯಾಪಿ, ನಾನು ಬೇರೆಯವ್ರನ್ನ ಸಂತೋಷವಾಗಿಡಬೇಕು. ಯಾಕೆಂದರೆ ಈಗ ನಾನು ಸಂತೋಷವಾಗಿದ್ದೀನಲ್ಲ, ಈ ಸಂತೋಷ ಬೇರೆಯವ್ರಿಗೂ ಸಿಗಬೇಕು. ಹಾಗಾಗಿ ಈ ಒಂದು ಕರ್ಮಫಲ ನನಗೆ ಕಲಿಸಿದ ಪಾಠದ ನಂತರದಲ್ಲಿ ಐ ವಿಲ್ ಬಿ ಡೂಯಿಂಗ್ ಗುಡ್ ಥಿಂಗ್ಸ್ ಇನ್ ದಿ ಸೊಸೈಟಿ. ಹೀಗೆ ಅನೇಕ ರೀತಿಯ ಬೆನಿಫಿಟ್ಗಳನ್ನ ಕೊಡುತ್ತೆ ಕರ್ಮಫಲ. ಅದು ಶಿಕ್ಷೆಯನ್ನು ಕೊಡ್ತಾ ಇದೆ ಅಂತ ಅಲ್ಲ, ಶಿಕ್ಷಣವನ್ನು ಕೊಡ್ತಾ ಇದೆ ಕರ್ಮಫಲ. ಇಟ್ ಈಸ್ ನಾಟ್ ದಿ ಶಿಕ್ಷೆ, ಇಟ್ ಈಸ್ ದಿ ಶಿಕ್ಷಣ. ಯಾಕೆಂದರೆ ಎಲ್ಲರೂ ನಂತರನೇ, ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ರಿಗೂ ಒಳ್ಳೆಯದಾಗಲಿ, ಆ ಮಟ್ಟದಲ್ಲಿ ನನ್ನನ್ನು ಪ್ರಿಪೇರ್ ಮಾಡುತ್ತೆ ಕರ್ಮಫಲ. ಸೊ ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ದಿ ಪೀಪಲ್ ಹೂ ಆರ್ ಹರ್ಷಚಿತ್ತ. ಯಾರ ಮನಸ್ಸಿನಲ್ಲಿ ಹರ್ಷಚಿತ್ತ ಇರುತ್ತೆ ಅವ್ರೇನು ಮಾಡ್ತಾರೆ, ಎಲ್ಲರನ್ನ ನಮ್ಮವರು ನಂತರನೇ ಇವರುವೆ ಅಂತ ತಿಳ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಇನ್ನೊಂದು ಕ್ಯಾಟಗರಿ ಗುಡ್ ಪೀಪಲ್ ಏನು ಅಂತಂದರೆ ಹೆಲ್ಪ್ಲೆಸ್ಲಿ ಅವರು ಒಳ್ಳೆಯವರಾಗಿ ಹೋಗ್ತಾರೆ. ಯಾಕೆ ಅಂತಂದರೆ ಒಂದು ಪಾಠ ಕಲಿತು ಒಳ್ಳೆಯವರಾಗ್ತಾರೆ. ಎರಡನೇವರು ಈ ಕರ್ಮಫಲ ಅನ್ನುವಂತಹ ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ನಾನು ತಪ್ಪು ಮಾಡೋದೇ ಇಲ್ಲ. ಸೊ ಔಟ್ ಆಫ್ ಫಿಯರ್ ದೇ ವಾಂಟ್ ಟು ಬಿ ಗುಡ್. ಬೈ ನೇಚರ್ ಅವರು ಅದಕ್ಕೆ ಪ್ರಿಪೇರ್ ಆಗಿಲ್ಲದೆ ಹೋದ್ರೆ ಬಿಕಾಸ್ ಆಫ್ ದಿ ಫಿಯರ್, ಈ ಕರ್ಮಫಲ ಅನ್ನುವಂತಹದ್ದು ನನ್ನನ್ನು ಬಿಡೋದಿಲ್ಲ, ಹುಡುಕೊಂಡು ಬರುತ್ತೆ, ನಾನು ಮುಂದೆ ಯಾಕೆ ಸಫರ್ ಮಾಡಬೇಕು, ಸೊ ಆದರೆ ಈಗಲಿಂದನೇ ನನಗೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ, ಸೊ ಮುಂದೆನೂ ನನಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಈ ಕ್ಷಣದಿಂದ ಅವ್ರು ಒಳ್ಳೇದು ಮಾಡ್ತಾರೆ, ಒಳ್ಳೆಯದೇ ಅನುಭವಿಸ್ತಾರೆ. ಸೊ ಹೀಗೆ 2 ರೀತಿಯ ಜನಗಳನ್ನು ಈ ಕರ್ಮಫಲ ಅನ್ನುವಂತಹದ್ದು ಸೃಷ್ಟಿ ಮಾಡುತ್ತೆ. ಎಂದಿಗೂ ನನಗೆ ಸಫರಿಂಗ್ಸ್ ಬೇಡ ಅನ್ನುವಂತಹ ರೀತಿಯಲ್ಲಿ ಮನುಷ್ಯನನ್ನು ಅದು ಪ್ರಿಪೇರ್ ಮಾಡುತ್ತೆ. ಅದನ್ನು ಈ ಮಂತ್ರದಲ್ಲಿ ಋತುಂ ಪಿಬಂತೌ ಸುಕೃತಸ್ಯ. ಸೊ ಇಲ್ಲಿ ಇಬ್ಬರು ಸೇರಿ ಈ ಒಂದು ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಅಂತ ಹೇಳಿರುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಪಿಬಂತವು ಅಂತ ಹೇಳಿರುವಂತಹದ್ದು ದ್ವಿವಚನ ಸೂಚಕ ಪದ. ಸೊ ಅದರಿಂದ ಇದು ಆ ದೃಷ್ಟಿನಲ್ಲಿ ಇಲ್ಲಿ ಇಬ್ಬರಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತದೆ. ಪಿಬಂತವು ಅಂತ ಹೇಳಿರೋದ್ರಿಂದ ಇದು ಇಬ್ಬರು ಇದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ
ಮಂತ್ರ ತಿಳಿಸ್ತಾ ಇದೆ. ಅದಕ್ಕೆ ಮತ್ತೆ ನಮಗೆ ಸಂಶಯ ಬರಬಾರದು ಅಂತ ಹೇಳಿ ಉಪನಿಷತ್ ಹೇಳುತ್ತೆ, ಅಲ್ಲಿ ಇಬ್ರು ಇದ್ದಾರೆ ನಿಜ, ಅಲ್ಲಿ ಇಬ್ರು ಇರೋದ್ರಿಂದ ಇಲ್ಲಿ ಪಿಬಂತವ್ ಅಂತ ಮಂತ್ರ ಸೃಷ್ಟಿಯಾಗಿದೆ. ಮಂತ್ರದಲ್ಲಿ ಪಿಬಂತವ್ ಅಂತ ಬಂದಿರೋದ್ರಿಂದ ಆ ಇಬ್ರು ಅನ್ನುವಂತಹದ್ದು ಸಂಶಯ ಇಲ್ಲ. ಆ ಇಬ್ರು ಯಾರು ಅಂತಂದ್ರೆ ಒಬ್ಬ ಜೀವಾತ್ಮ ಮತ್ತೊಬ್ಬ ಪರಮಾತ್ಮ. ಸೊ ಜೀವಾತ್ಮ ಮತ್ತು ಪರಮಾತ್ಮ, ಬೋತ್ ಆಫ್ ದೆಮ್ ದೇ ಆರ್ ಟುಗೆದರ್ ಅಂಡ್ ಡ್ರಿಂಕಿಂಗ್ ದಿ ಕರ್ಮಫಲ. ಪಿಬಂತವ್ ಅಂತಂದ್ರೆ ಕುಡಿಯೋದು ಅಂತಾನೆ ಅರ್ಥ. ಸೊ ಅವರಿಬ್ರು ಕೂಡ ದೇ ಆರ್ ಡ್ರಿಂಕಿಂಗ್ ದಿಸ್ ಕರ್ಮಫಲ. ಇಲ್ಲಿ ಈ ಸಂದರ್ಭದಲ್ಲಿ ವೇದಾಂತ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟು ಮತ್ತೆ ನಮ್ಮಲ್ಲಿ ಪ್ರಶ್ನೆಯನ್ನು ಹುಟ್ಟಿ ಹಾಕಿದೆ. ಇಲ್ಲಿ ಹೇಳ್ತಾ ಇದೆ, ಇಲ್ಲಿ ಇಬ್ಬರಿರೋದು ಸತ್ಯ, ಒಂದು ಜೀವಾತ್ಮ ಒಂದು ಪರಮಾತ್ಮ. ಸೊ ಇಬ್ರು ಸೇರಿ ಕರ್ಮಫಲವನ್ನು ಕುಡಿತಾ ಇದ್ದಾರೆ ಅಂತ ವೇದಾಂತ ಸ್ಪಷ್ಟವಾಗಿ ಹೇಳಿಬಿಟ್ಟು ಮತ್ತೆ ನಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟಾಕಿದೆ. ಈ ಸಂದರ್ಭ ಏನು ಹೇಳ್ತಾ ಇದೆ ಇಲ್ಲಿ ಅಂತಂದ್ರೆ, ನಮ್ಮ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ಇರೋರು ಇಬ್ರು ಜೀವಾತ್ಮ ಅಂಡ್ ಪರಮಾತ್ಮ. ಜೀವಾತ್ಮ ಅಂತ ಹೇಳಿದಾಗ ಹಿ ಇಸ್ ಎ ಕರ್ತ, ಜೀವಾತ್ಮ ಈಸ್ ಎ ಭೋಕ್ತ. ಪರಮಾತ್ಮ ಅಂತ ಹೇಳಿದಾಗ ಹಿ ಇಸ್ ಎ ಅಕರ್ತ, ಪರಮಾತ್ಮ ಅಂತ ಹೇಳಿದಾಗ ಹಿ ಇಸ್ ಎ ಅಭೋಕ್ತ. ಸೊ ಪರಮಾತ್ಮ ಏನನ್ನೂ ಮಾಡೋದಿಲ್ಲ. ಅವನು ಏನೂ ಮಾಡೋದಿಲ್ಲ ಅಂತಂದ ಮೇಲೆ ಅವನು ಯಾಕೆ ಕರ್ಮಫಲವನ್ನು ಇಲ್ಲಿ ಕುಡಿತಾ ಇದ್ದಾನೆ? ಸೊ ಇಲ್ಲಿ ವೇದಾಂತ ಒಟ್ಟೊಟ್ಟಿಗೆ ಈ ರೀತಿ ಎರಡೂ ರೀತಿನಲ್ಲಿ, ಅಂದರೆ ವೇದಾಂತದ ಸತ್ಯ ಹೇಗಿರುತ್ತೆ ಅಂತಂದರೆ, ಎರಡೂ ಕಡೆ ಹರಿತವಾಗಿರುವಂತಹ ಚಾಕು, ಕತ್ತಿ. ಇಲ್ಲಿ ಕಾಲಿಟ್ರೂ ಚರ್ಮ ಕತ್ತರಿಸುತ್ತೆ, ಇಲ್ಲಿ ಕಾಲಿಟ್ರೂ ಚರ್ಮ ಕತ್ತರಿಸುತ್ತೆ. ಇಂತಹ ಹರಿತವಾದ ಕತ್ತಿಯ ಮೂಲಕ ನಾವು ಬಹಳ ಎಚ್ಚರಿಕೆಯಿಂದ ವಾಕ್ ಮಾಡಿದಾಗ, ನಡ್ಕೊಂಡು ಹೋದಾಗ, ಎಲ್ಲೂ ಕೂಡ ನಾವು ಏಟ್ ಮಾಡಿಕೊಳ್ಳದೆ ಹೆಜ್ಜೆಯನ್ನು ಇಟ್ಟಾಗ ವೇದಾಂತ ಹೇಳ್ತಾ ಇರುವಂತಹ ಸತ್ಯದ ಪ್ರತಿ ಅಕ್ಷರ ಕೂಡ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಪರಮಾತ್ಮನನ್ನ ವೇದಾಂತ ಅಕರ್ತ ಅಂತ ಹೇಳಿದೆ, ಅಭೋಕ್ತ ಅಂತ ಹೇಳಿದೆ. ಜೀವಾತ್ಮ ಅಂತ ಹೇಳಿದಾಗ ಹಿ ಇಸ್ ಅ ಕರ್ತ, ಹಿ ಇಸ್ ಅ ಭೋಕ್ತ. ಸೊ ಜೀವಾತ್ಮ ಕರ್ಮ ಮಾಡ್ತಾನೆ, ಕರ್ಮಫಲವನ್ನು ಅನುಭವಿಸ್ತಾನೆ. ಇಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಕರ್ಮವನ್ನು ಮಾಡುವವನಲ್ಲ, ಅವನು ಅದರ ಫಲವನ್ನು ಅನುಭವಿಸುವವನು ಅಲ್ಲ. ಬಟ್ ಇಬ್ಬರು ಒಟ್ಟಿಗೆ ಕರ್ಮಫಲವನ್ನು ಕುಡಿತಾ ಇದ್ದಾರೆ. ಇದು ಹೇಗೆ? ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದೋ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.